ಬಸವಲಿಂಗಾಯ ನಮಃ. ಈ ನಾಡಿಗೆ ಭೇದವಿಲ್ಲದ ಬದುಕನ್ನು ಕರುಣಿಸಿದ ಧರ್ಮಗುರು ಬಸವ ತಂದೆಯನ್ನು, ಆ ಪರಂಪರೆಯ ಎಲ್ಲ ಕಾಯಕದ ಎಲ್ಲ ಶರಣರುಗಳನ್ನು ಸ್ಮರಿಸಿ ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಪ್ರಥಮದಲ್ಲಿ ಸಲ್ಲಿಸಿ, ಬಸವ ಈ ಮಹಾಮಾರ್ಗದ ಈ ನಡವಳಿಗಳು, ಈ ವಿಚಾರಗಳು ಮಾತ್ರ ಜಗತ್ತಿಗೆ ನಿಜ ಸಮೃದ್ಧಿಯನ್ನು ತಂದು ಕೊಡಬಲ್ಲವು ಅನ್ನುವಂತಹ ಅಪಾರ ನಂಬಿಕೆಯನ್ನು ಹೊಂದಿ, ಶ್ರದ್ಧೆಯನ್ನು ಹೊಂದಿ, ವಚನ ದೇವರುಗಳನ್ನು ಸಂಕಲಿಸಿ, ಸಂಪಾದಿಸಿ, ಪರಿಷ್ಕರಿಸಿ ಈ ನಾಡಿಗೆ ಎಡೆಮಾಡಿದ ಲಿಂಗೈಕ್ಯ ವಚನ ಪಿತಾಮಹ ವಗು ಹಳಕಟ್ಟಿ ತಂದೆಗಳನ್ನು, ನಿರಂಜನ ಶರಣರಾದ ಹಳೇಕರ್ ಮಂಜಪ್ಪ ತಂದೆಗಳನ್ನು, ಉತ್ತಂಗಿ ಅಪ್ಪಗಳನ್ನು, ಹಾಗೆಯೇ ಲಿಂಗಾಯತದ ಅಸ್ಮಿತೆಗಾಗಿ ಹುತಾತ್ಮರಾಗಿರುವಂತಹ ಡಾಕ್ಟರ್ ಎಂ ಕಲಬುರ್ಗಿಯವರನ್ನು, ಕರ್ನಾಟಕದ ಈ ನಾಡಿನಲ್ಲಿ ಬಸವ ಸಮಿತಿಯನ್ನು ಆರಂಭಿಸಿ, ಬಸವ ಸಮಿತಿಯನ್ನು ಹುಟ್ಟುಹಾಕಿ, ಬಸವ ಸಾಹಿತ್ಯವನ್ನು, ಬಸವ ತತ್ವಗಳನ್ನು ನಾಡಿನೆಲ್ಲೆಡೆ ಪ್ರಚಾರಪಡಿಸಲು ನಾಂದಿ ಹಾಡಿರುವಂತಹ ಲಿಂಗೈಕ್ಯ ಈ ನಾಡಿನ ಉಪರಾಷ್ಟ್ರಪತಿಗಳಾಗಿದ್ದಂಥ ಬಿ ಡಿ ಜತ್ತಿ ಅಪ್ಪುಗಳನ್ನು ಭಕ್ತಿಯಿಂದ ನೆನೆದು, ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಪ್ರಾರಂಭಿಸಿ, ಬಂಧುಗಳೇ, ನಿಜಾಚರಣೆಯ ಕುರಿತಾಗಿ ಒಂದಿಷ್ಟು ಚಿಂತನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದೆಲ್ಲವೂ ಕೂಡ ಹಳಕಟ್ಟಿ ತಂದೆಗಳು ಆಗು ಮಾಡಿರುವಂತಹ ವಿಚಾರ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಹಳಕಟ್ಟಿ ಅಪ್ಪುಗಳಿಗೆ ಈ ವಿಚಾರ ಹೊಳೆದಿತ್ತು. ಅದ್ಭುತವಾಗಿರುವಂತಹ ಈ ಮಹಾತತ್ವ ಜಗತ್ತಿನಲ್ಲಿ ಯಾವ ಯಾವ ಮಾರ್ಗಗಳು ಹುಟ್ಟಿಕೊಂಡು ಜನಹಿತವನ್ನು ಬಯಸಿದವೋ ಆ ಎಲ್ಲವುಗಳಿಗಿಂತಲೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಶ್ರೇಷ್ಠವಾಗಿರುವಂತಹ, ಎಲ್ಲ ಕಾಲಕ್ಕೂ ಕೂಡ ಸಲ್ಲಬಹುದಾಗಿರುವಂತಹ ಉತ್ತಮ ವಿಚಾರಗಳನ್ನು ಹೊಂದಿರುವಂತಹ ಈ ಬಸವಾದಿ ಶರಣರ ಆಶಯಗಳು ಇವು ಮಾತ್ರ ಈ ಜಗತ್ತಿಗೆ ಶಾಂತಿಯನ್ನು ತಂದು ಕೊಡಬಲ್ಲವು ಅನ್ನುವಂತಹ ನಂಬಿಕೆಯಿಂದ ವಚನಗಳನ್ನು ಅವರು ಸಂಪಾದಿಸಿ ಕೊಟ್ಟರು. ಹಾಗೆಯೇ ವಚನಗಳನ್ನು ಎಲ್ಲ ಮಗ್ಗಲುಗಳಿಂದ ಚಿಂತನೆ ಮಾಡುವಂತಹ ಕ್ರಮವನ್ನೂ ಕೂಡ ಅವರು ಜಾರಿಗೆ ತಂದರು. ಸುಮಾರು 800 ವರ್ಷಗಳಿಂದ ಮುಚ್ಚಿ ಹೋಗಿರುವಂತಹ, ಬಹುಶಃ ಪುರೋಹಿತ ಈ ಮನಸ್ಥಿತಿಯ, ಸನಾತನ ಮನಸ್ಥಿತಿಯವರಿಂದ ಮುಚ್ಚಿಡಲ್ಪಟ್ಟಿರುವಂತಹ ಈ ವ್ಯವಸ್ಥೆ, ಶರಣ ವ್ಯವಸ್ಥೆ, ಬಸವಾದಿ ಶರಣರ ಈ ಸಾಹಿತ್ಯದ ಈ ವ್ಯವಸ್ಥೆಯನ್ನು ಮತ್ತೊಮ್ಮೆ ಜನರೆದುರಿಗೆ ಇಡುವಾಗ ಅವರಿಗೆ ಆಗಿರುವಂತಹ ಸಂತೋಷ ಅಷ್ಟಿಷ್ಟಲ್ಲ. ಬಹುಶಃ ಅತ್ಯಂತ ಸಾರ್ಥಕ ಭಾವದ ಜೀವನವನ್ನು ನಡೆಸಿದಂಥ ವಿರಳ ಶ್ರೇಷ್ಠ ಶರಣರವರು. ಹೀಗಾಗಿ ಅವರಿಗೆ ಅನಿಸ್ತಿತ್ತು, ನಮ್ಮ ನಾಡಿನ ಈ ಎಲ್ಲ ಕನಿಷ್ಠ ಪಕ್ಷ ಈ ಲಿಂಗಾಯತರು ತಮ್ಮ ಎಲ್ಲ ಸಭೆ ಸಮಾರಂಭಗಳಲ್ಲಿ, ತಮ್ಮ ಮನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ವಚನಗಳನ್ನು ಅವರು ನುಡಿಸ್ತಾನೆ ಇರಬೇಕು. ಅವರ ದಿನನಿತ್ಯದ ಎಲ್ಲ ಕಾರ್ಯಕ್ರಮಗಳು ವಚನಗಳಿಂದ ಪ್ರಾರಂಭವಾಗಬೇಕು. ಅವರ ಕಾರ್ಯಕ್ರಮದ, ಅವರ ಸಮಾರಂಭಗಳ ಎಲ್ಲ ಅಂತ್ಯವೂ ಕೂಡ ವಚನಗಳಿಂದಲೇ ಸಂಪನ್ನಗೊಳ್ಳಬೇಕು. ಅವರು ದಿನನಿತ್ಯದ ಬದುಕು ವಚನಗಳ ಮುಖಾಂತರವೇ ನಡಿಬೇಕು. ಅಂದಾಗ ಮಾತ್ರ ಅವರ ಬದುಕು ಶುದ್ಧವಾಗ್ತದೆ, ಈ ನಾಡು ನಿಜವಾಗಲೂ ಕೂಡ ಪ್ರಗತಿಯನ್ನು ಅನುಭವಿಸ್ತದೆ ಅನ್ನುವಂತಹ ಅವರ ಕೊನೆಯ ಮಾತುಗಳನ್ನು ಬಹುಶಃ ನಮ್ಮ ಜನರು ಬಹಳ ಲಕ್ಷ್ಯದಲ್ಲಿ ಇಟ್ಟುಕೊಂಡ್ರು ಅಂತ ಅನ್ನಿಸ್ತದೆ. ಅಲ್ಲಿವರೆಗೆ ಬಿಡಿ ಬಿಡಿಯಾಗಿ ದೊರಕಿರುವಂತಹ ವಚನಗಳನ್ನು ಹಿಡಿದುಕೊಂಡು ಚಿಂತನೆ ಮಾಡುತ್ತಿರುವಂತಹ ನಮ್ಮ ಹಿರಿಯರು, ಅನುಭಾವಿಗಳು, ಶರಣರು, ಸ್ವಾಮಿಗಳು, ಸಂತರು, ಇಲ್ಲಿ ಇರ್ತಕ್ಕಂಥ ಈ ಧರ್ಮದ ಹಿತಚಿಂತಕರು ಎಲ್ಲರೂ ಕೂಡಿಕೊಂಡು ಆಲೋಚನೆಗಳನ್ನು ಮಾಡಿ ಕಾಲಕಾಲಕ್ಕೆ ಲಿಂಗಾಯತದ ಆಚರಣೆಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಆಲೋಚನೆಗಳನ್ನು ಮಾಡ್ಕೊತ ಬರ್ತಾರೆ. ಅಲ್ಲಿಯವರೆಗೆ ಮಠೀಕರಣಗೊಂಡಿರುವಂತಹ ಈ ವ್ಯವಸ್ಥೆ ಒಂದನ್ನು ಗಮನಿಸಬೇಕು. ನಾವು ಮೇಲಿಂದ ಮೇಲೆ ಈ ಮಾತುಗಳನ್ನು ನಾವು ಮಾತನಾಡಿದ್ದೇವೆ.
ಎಲ್ಲಿವರೆಗೆ ತತ್ವಗಳು ವ್ಯಕ್ತಿಗತವಾಗಿ ಉಳಿತಾವೋ ಅಲ್ಲಿವರೆಗೆ ಆ ವ್ಯಕ್ತಿ ಅತ್ಯಂತ ಶಕ್ತಿಯುತನಾಗ್ತಾನೆ. ಯಾವಾಗ ಈ ತತ್ವಗಳು ಸಂಸ್ಥೀಕರಿಸಲ್ಪಡ್ತಾವೋ ಅಥವಾ ಸಂಸ್ಥೀಕರಣದ ಅವಕೃಪೆಗೆ ಒಳಗಾಗ್ತಾವೋ ಅಥವಾ ಅದರ ಪೋಷಣೆಯೊಳಗೆ ಸಿಕ್ಕಿಕೊಳ್ತಾವೋ ಆ ಸಂಸ್ಥೀಕರಣ ತಾನು ಉಳಿದುಕೊಳ್ಳಲಿಕ್ಕಾಗಿ ಅನೇಕ ಬಗೆಯ ರಾಜಿ ಮರ್ಜಿಗಳಿಗೆ ಒಳಗಾಗಿ ಇಡೀ ಆ ತತ್ವವನ್ನೇ ಭ್ರಷ್ಟಗೊಳಿಸುವಂತಹ, ತತ್ವವನ್ನೇ ಸೋಲಿಸುವಂತಹ ಕೆಲಸ ಇಲ್ಲಿ ನಡೀತದೆ. ಇದನ್ನು ಮೇಲಿಂದ ಮೇಲೆ ನಾವು ಮಾತನಾಡ್ತಾನೆ ಬಂದಿದ್ದೇವೆ. ಇಂತಹ ಒಂದು ಪ್ರಸಂಗ ಲಿಂಗಾಯತಕ್ಕೂ ಕೂಡ ಉಂಟಾಗಿತ್ತು. ಲಿಂಗಾಯತಕ್ಕೆ ಅದು ಹೇಗೆ ಉಂಟಾಯಿತು ಅಂದರೆ, ಇದರಲ್ಲಿ ಹುಟ್ಟಿಕೊಂಡಿರುವಂತಹ ಈ ಎಲ್ಲ ಮಠಗಳವರು ಸಂಸ್ಥೀಕರಣಗೊಂಡ ಕಾರಣಕ್ಕಾಗಿ ಅವರು ತಮ್ಮ ಪೀಠ ಪ್ರತಿಷ್ಠೆಗಳನ್ನು ಉಳಿಸಿಕೊಳ್ಳುವ ನೆಪದೊಳಗೆ ಇದನ್ನು ಶೈವೀಕರಣಗೊಳಿಸಿಬಿಟ್ರು ಅಂತ ಹೇಳಿ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ. ಕಾರಣ ಈ ವಚನಗಳು ಅವರಿಗೂ ಕೂಡ ದೊರಕಿರಲಿಲ್ಲ. ಸಿದ್ಧಲಿಂಗರೇನೋ ನಾವೆಲ್ಲ ಚರಜಂಗಮರಾಗಿ ಈ ನಾಡಿನ ತುಂಬೆಲ್ಲ ಸಂಚರಿಸಿ ವಚನಗಳನ್ನು ಇದನ್ನು ಬದುಕುವಂತೆ ನೋಡಿಕೊಳ್ಳಬೇಕು, ವಚನಗಳನ್ನು ಬೆಳೆಸಬೇಕು, ವಚನಗಳನ್ನು ಬದುಕಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟರು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಾಗಿ ನಮ್ಮ ಜಂಗಮರು ತಿರುಗಾಡಬೇಕು, ಎಲ್ಲ ಶಿವಯೋಗಿಗಳು ತಿರುಗಾಡಬೇಕು, ಈ ವಚನಗಳ ಬೆಳಕನ್ನು ಎಲ್ಲರಿಗೂ ಹಂಚಬೇಕಂತ ಹೇಳಿ ಅವರು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ನಾಡಿಗೆ ಅವರು ಬೋಧಿಸ್ತಾ ಹೋದರು. ಅದರ ಅನಂತರದೊಳಗೆ ಅವರದೇ ಮಠವನ್ನು ಕಟ್ಟಿ ನಾವೆಲ್ಲ ಬಹುಶಃ ವ್ಯವಸ್ಥೆಯನ್ನು ಯಾವುದೋ ಒಂದು ಲೆಕ್ಕಕ್ಕೆ ಅನ್ನಿಸ್ತದೆ, ಭಾಳ ನೋವು ಅನ್ನಿಸ್ತದೆ. ಆದರೆ ಸತ್ಯ ಏನು ಅಂದ್ರೆ ಆ ಇಡೀ ಆ ಸಿದ್ಧಲಿಂಗರ ಕನಸುಗಳನ್ನು ಬಹುಶಃ ನಾವು ವಿರೂಪಗೊಳಿಸಿದ್ದೀವಿ ಏನೋ ಅಂಥೇಳಿ ಅನ್ನಿಸ್ತದೆ. ಆದರೆ ಅದ ಪರಂಪರೆಯಲ್ಲಿ ಬಂದಿರುವಂತಹ ಜನಗಳು ಯಾವಾಗ ಹಳಕಟ್ಟಿಯವರ ಕೃಪೆಯಿಂದಾಗಿ ವಚನಗಳು ನಮಗೆ ದಕ್ಕಿದವೋ, ತತ್ವ ಸಿದ್ಧಾಂತ ಅನ್ನುವಂಥದ್ದು ಸ್ಪಷ್ಟವಾಯಿತು. ಆ ತತ್ವ ಸಿದ್ಧಾಂತಗಳಿಗೆ ಸ್ಪಷ್ಟವಾಗಿರುವಂಥ ತತ್ವ ಸಿದ್ಧಾಂತಗಳಿಗೆ ಪೂರಕವಾಗಿರುವಂಥ ವಚನ ಸಾಹಿತ್ಯದ ಆಧಾರ ಯಾವಾಗ ದೊರಕಿತೋ ಆಗ ಇಲ್ಲಿರುವಂಥ ಅನೇಕ ನಮ್ಮ ಸೌಹೃದಯಿ ಶರಣರು, ಅನುಭಾವಿಗಳು, ಚಿಂತಕರು, ಶಿವಯೋಗಿಗಳು ಇವುಗಳನ್ನು ಹೇಗೆ ನಾವು ನಮ್ಮ ನಡಾವಳಿಯೊಳಗೆ ತರಬೇಕು, ಅಲ್ಲಿವರೆಗೆ ಮೂಢಾಚಾರ, ಕಂದಾಚಾರ ಮುಂತಾದವುಗಳಲ್ಲಿ ನಮ್ಮವರು ಸಿಲುಕಿ ಹೋಗಿದ್ದರು. ಹೀಗಾಗಿ ಇತ್ತೀಚೆಗೆ ತಾವು ಗಮನಿಸಿರಬಹುದು, ಪೂಜ್ಯ ಬೇಲಿಮಠ ಶ್ರೀಗಳವರ ನೇತೃತ್ವದೊಳಗೆ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಅರವಿಂದಣ್ಣ ಜತ್ತಿಯವರೂ ಕೂಡ ಈ ನೈಜ ಆಚರಣೆಗಳ ಕುರಿತಾಗಿ, ಲಿಂಗಾಯತದ ಈ ನೈಜ ಆಚರಣೆಗಳು ಹೇಗಿರಬೇಕು ಅನ್ನುವ ಹಿನ್ನೆಲೆಯೊಳಗೆ ಸುಮಾರು 14 ವಾರಗಳವರೆಗೆ ನಿರಂತರವಾಗಿ ಅನೇಕ ವಿಷಯಗಳ ಕುರಿತು ಚಿಂತನೆ ಕೈಗೊಂಡಿದ್ದದ. ಯಾಕೆ ನಮ್ಮ ಆಚರಣೆಗಳು ನಮ್ಮ ತತ್ವಕ್ಕೆ ಅನುಗುಣವಾಗಿರ್ಬೇಕಂತಂದ್ರೆ, ಯಾವ ತತ್ವ ಸಿದ್ಧಾಂತ ನಮಗೆ ನಿರೂಪಿಸಲ್ಪಟ್ಟಿದೆಯೋ, ನಮಗೆ ಬಸವಾದಿ ಶರಣರಿಂದ ಅದು ನೀಡಲ್ಪಟ್ಟಿದೆಯೋ, ಅನುಗ್ರಹಿಸಲ್ಪಟ್ಟಿದೆಯೋ, ಅದಕ್ಕೆ ಅನುಗುಣವಾಗಿರುವಂತಹ ಆಚರಣೆಗಳ ಮುಖಾಂತರವೇ ಈ ಧರ್ಮ ಇದು ಗಟ್ಟಿಗೊಳ್ಳಬೇಕು. ಆದರೆ ಅದು ಹಾಗೆ ಆಗಲಿಲ್ಲ. ಇವನಾರವ ಎಂದೆನಿಸಿದೆ, ಇವ ನಮ್ಮವ ಎಂದೆನಿಸುತ್ತಾ ಜಾತಿ, ಕುಲ, ಗೋತ್ರ ಮುಂತಾದ ಭೇದಗಳನ್ನು ಮಾಡದೆ, ಸೂತಕ ಪಾತಕಗಳನ್ನು ಮಾಡದೆ, ಮೂಢಾಚಾರ ಕಂದಾಚಾರಗಳನ್ನು ನಂಬದೆ ಶುದ್ಧವಾಗಿರುವಂತಹ ವೈಚಾರಿಕ ಬದುಕಬೇಕಾಗಿರುವಂತಹ ಅಂತಹ ಸಿದ್ಧಾಂತವನ್ನು ಒಳಗೊಂಡಿರುವಂತಹ ಈ ಧರ್ಮದಲ್ಲಿ ಶೈವಾಚಾರಗಳು ರೂಢಿಸಲ್ಪಟ್ಟು ಶೈವೀಕರಣಕ್ಕೆ ಈ ಧರ್ಮದ ಆಚರಣೆಗಳು ಒಳಪಟ್ಟು ನಮ್ಮ ಜನರು ಬಹುಶಃ ಈ ತತ್ವಕ್ಕೆ ವಿರೋಧವಾಗಿರುವಂಥ ಆಚಾರದೊಳಗೆ ಮಗ್ನವಾದ ಕಾರಣಕ್ಕಾಗಿ ನಮ್ಮ ಜನರಿಗೆ ನಮ್ಮ ತತ್ವ ಅಂದರೆ ಏನು ಅಂತ ತಿಳಿಲಿಲ್ಲ. ತಿಳಿದರೂ ಕೂಡ ಅವುಗಳನ್ನು ಆಚರಿಸಲಾರದ ಒಂದು ದಯನೀಯ ಸ್ಥಿತಿಗೆ ಇಳಿದಿದ್ದರು. ಇನ್ನೂವರೆಗೂ ಕೂಡ ಇಷ್ಟೆಲ್ಲ ತಿಳಿದ್ರೂ ಇನ್ನೂ ಅದೇ ಸ್ಥಿತಿಯೊಳಗೆ ಇರುವಂಥ ಅನೇಕ ಭಕ್ತರನ್ನು, ಮಠಾಧೀಶರನ್ನು ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಪ್ರಗತಿಪರರಾಗಿರುವಂತಹ ಶರಣರ ಬದುಕನ್ನು ನಿಜವಾಗಲೂ ಬದುಕಬೇಕು ಅನ್ನುವಂತಹ ನಿಜ ಅಪೇಕ್ಷೆಯನ್ನು ಉಳ್ಳಂತಹ ಅನೇಕ ಶಿವಯೋಗಿಗಳು ಈ ನಿಜಾಚರಣೆಗಳನ್ನು ರೂಢಿಸಲಿಕ್ಕೆ ಹುಟ್ಟಿನಿಂದ ಸಾಯುವವರೆಗಿನ ನಮ್ಮ ಎಲ್ಲ ಕ್ರಿಯೆಗಳಲ್ಲಿ ವಚನಗಳೇ ಮಾರ್ದನಿಸಬೇಕು. ಹಳಕಟ್ಟಿಯವರ ಆಶಯದಂತೆ ವಚನಗಳಿಗೆ ಅನುಗುಣವಾಗಿಯೇ ನಾವು ಸಂಸ್ಕಾರಗಳನ್ನು ನೀಡಬೇಕು. ಹುಟ್ಟಿನಿಂದ ಸಾಯುವವರೆಗೆ ನೀಡುವಂಥ ಎಲ್ಲ ಕ್ರಿಯೆಗಳಲ್ಲಿ ನಮ್ಮ ಈ ಜನಾಂಗ ವಚನ ಸಂವಿಧಾನಕ್ಕೆ ಅನುಗುಣವಾಗಿ ಬದುಕಬೇಕು. ಯಾಕಂದ್ರೆ ಈ ವಚನ ಸಂವಿಧಾನ ಅನ್ನುವಂಥದ್ದು ಇಡೀ ಈ ಭಾರತದ ಸಂವಿಧಾನದ ಪ್ರತಿರೂಪವೇ ಆಗಿರುವ ಹಿನ್ನೆಲೆಯಲ್ಲಿ ಸ್ವಾಭಿಮಾನದಿಂದ ಈ ಆಚರಣೆಗಳನ್ನು ನಾವು ರೂಢಿಸಿಕೊಂಡು ಬರಬೇಕು. ಅನ್ಯ ಭಿನ್ನ ಸಂಸ್ಕೃತಿಯನ್ನು ಪ್ರತಿಪಾದಿಸುವಂತಹ ಈ ಶೈವ ಪದ್ಧತಿಗಳಿಂದ, ವೈದಿಕ ಪದ್ಧತಿಗಳಿಂದ ಸಂಪೂರ್ಣವಾಗಿ ನಮ್ಮನ್ನು ಮುಕ್ತಗೊಳಿಸಬೇಕಂತ ಹೇಳಿ ಆಲೋಚನೆಗಳನ್ನು ಮಾಡಿದರು. ಇಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ಅನೇಕರು ಕೂಡ ನಿಜಾಚರಣೆಗಳನ್ನು ನಾವು ರೂಢಿಸ್ಬೇಕಂಥೇಳಿ ಅಪೇಕ್ಷೆ ಮಾಡ್ತಾರೆ. ಇದು ಸ್ವತಂತ್ರ ಧರ್ಮ,
ಸ್ವಾವಲಂಬಿ ಧರ್ಮವಾದ ಕಾರಣಕ್ಕಾಗಿ ಇನ್ನೊಬ್ಬರ ಮಧ್ಯಸ್ಥಿಕೆ ಇಲ್ಲದೆ ಎಲ್ಲ ಕ್ರಿಯೆಗಳನ್ನು ನಾವು ಮಾಡಿಸುವಂತಹ ಕಾರ್ಯವನ್ನು ಈ ನಾಡಿನ ಎಲ್ಲ ಬಸವ ಕೇಂದ್ರಗಳು, ಬಸವದಳಗಳವರು, ಜಾಗತಿಕ ಲಿಂಗಾಯತ ಮಹಾಸಭೆಯವರು, ಲಿಂಗಾಯತ ಪ್ರಗತಿಶೀಲ ಮುಂತಾದ ಬಸವ ಸೇನೆ, ರಾಷ್ಟ್ರೀಯ ಬಸವದಳ ಮುಂತಾದ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಈಗ ವಚನಗಳ ಮುಖಾಂತರವೇ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತಹ ಕೆಲಸ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಇಲ್ಲಿ ಎಲ್ಲಿಯೂ ಕೂಡ ಇಲ್ಲಿಯವರೆಗೆ ಏನು ನಮ್ಮ ಬಸವ ಸಮಿತಿಯಲ್ಲಿ ಚಿಂತನೆಗಳು ನಡೆದುವೋ, ಯಾವುದೇ ಬಗೆಯ ಅಸಮಾನತೆಯ ಸಂದೇಶಗಳು ನಮ್ಮ ಆಚರಣೆಗಳೊಳಗೆ ಇರಬಾರದು ಅಂಥೇಳಿ ಯಾವ ಚಿಂತನೆಗಳನ್ನು ಮಾಡಿದರೋ, ಮತ್ತು ಸ್ಥಾವರಲಿಂಗದ ಪೂಜೆ ಆಗಲಿ, ಸ್ಥಾವರಲಿಂಗದ ಅನುಸಂಧಾನವಿರದೆ ಕೇವಲ ಇಷ್ಟಲಿಂಗದ ಅನುಸಂಧಾನ ಇರಬೇಕು ನಮ್ಮ ನಡೆ, ಸ್ಥಾವರದಿಂದ ಆ ಇಷ್ಟಲಿಂಗದೆಡೆ, ಜಂಗಮದೆಡೆಗೆ ನಮ್ಮ ನಡೆ ಇರಬೇಕು ಅಂತ ಅನ್ನುವಂಥ ಚಿಂತನೆಗಳನ್ನು ಹೇಗೆ ಮಾಡಿದರು, ಜಾತಿ ಮುಂತಾದ ಭೇದಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ನೀತಿಯೆಡೆಗೆ ನಾವು ಚರಿಸಬೇಕು ಅನ್ನುವಂಥ ಯಾವ ಚಿಂತನೆಗಳನ್ನು ಬಸವ ಸಮಿತಿಯಲ್ಲಿ ಇಲ್ಲಿಯವರೆಗೆ ಹೇಳಿಕೊಂಡು ಬಂದರೋ, ಆ ಹಿನ್ನೆಲೆಯಲ್ಲಿ ಅದೇ ಜಾಡನ್ನು ಹಿಡಿದುಕೊಂಡು ಅಷ್ಟಾವರಣಗಳ ಅರಿವಿನ ಸಂಸ್ಕಾರವನ್ನು ನೀಡುವುದರ ಮುಖಾಂತರವೇ ದಿನನಿತ್ಯದ ಈ ನಮ್ಮ ಎಲ್ಲ ಆಚರಣೆಗಳು, ಹುಟ್ಟಿನಿಂದ ಸಾಯುವವರೆಗಿನ ಈ ನಮ್ಮ ಎಲ್ಲ ಆಚರಣೆಗಳನ್ನು ನಡೆಸಿಕೊಂಡು ಬರುವಂತಹ ಪ್ರಯತ್ನವನ್ನು ನಾವು ಇವತ್ತು ಬರ್ತಾ ಇದ್ದೇವೆ. ಇದಕ್ಕೆ ಬಹಳ ದೊಡ್ಡ ಇತಿಹಾಸನೇ ಇದೆ. ನಿಮಗೆ ಎಲ್ಲರಿಗೂ ಕೂಡ ಇಲ್ಲಿ ನಾವು ತಿಳಿಸಿಕೊಡುವುದಾದ್ರೆ, ನಮ್ಮ ಸಮಾಜದೊಳಗೆ ಅಯ್ಯನಗೌಡ ಪಾಟೀಲ್ರು ಅಂತೇಳಿ ಅಳವಂಡಿಯವರು ಇದ್ದರು. ಅವರು ಒಂದು ಪತ್ರಿಕೆಯನ್ನು ಕೂಡ ನಡೆಸ್ತಿದ್ರು. ಶರಣ ಮಾರ್ಗ ಅನ್ನುವಂತಹ ಒಂದು ಪತ್ರಿಕೆಯೂ ಬರ್ತಿತ್ತು. ಆಗಿನಿಂದನೇ ಅವರು ಈ ಶರಣ ಪದ್ಧತಿಯ ಸಂಸ್ಕಾರಗಳ ಕುರಿತಾಗಿ, ವಿವಾಹ ವಿಮರ್ಶೆಯ ಕುರಿತಾಗಿಯೂ ಕೂಡ ಅನೇಕ ಲೇಖನಗಳನ್ನು ಬರೆದಿದ್ರು. ಮತ್ತು ಅಕ್ಕಿ ಕಾಳು ಹಾಕುವಂಥದ್ದು, ಅಕ್ಷತೆ ಹಾಕುವಂಥದ್ದು, ಅದು ಅಪ್ಯಾಯನ ಪ್ರಸಾದ, ಅದನ್ನು ಚೆಲ್ಲಬಾರದು, ಅದನ್ನು ಕಾಲಲ್ಲಿ ತುಳಿಬಾರದು. ನಾವು ಪ್ರಸಾದವನ್ನು ಒಂದು ಅಗಳು ಬಿಡದಂತೆ ಸ್ವಚ್ಛಗ ತಾಟು ತೊಳೆದುಕೊಂಡು ಕುಡಿಯುವಂತಹ ನಾವುಗಳು ಒಂದು ಅಗಳು ಕೂಡ ಪ್ರಸಾದವನ್ನು ಕೆಡಿಸಬಾರದು ಅನ್ನುವಂಥ ಬದ್ಧತೆಗೆ ಒಳಗಾದಂಥವರು. ಮದುವೆ ಮುಂತಾದ ಕ್ರಿಯೆಗಳಲ್ಲಿ ಶಾಸ್ತ್ರಗಳ ಹೆಸರಿನೊಳಗೆ ಅಕ್ಷತೆ ಹಾಕುವುದನ್ನು, ಅದನ್ನು ಕಾಲಲ್ಲಿ ಹಾಕಿ ತುಳಿಯುವುದನ್ನು, ಅದನ್ನು ಬಹಳಷ್ಟು ನೋವಿನಿಂದ, ಯಾಕಂದರೆ ಪ್ರಸಾದವೇ ಪರಬ್ರಹ್ಮ ನೋಡ ಅಂಥೇಳಿ ನಂಬಿದಂಥ ಶರಣ ತತ್ವ ನಮ್ಮದು. ಒಂದು ಕಾಳು ಅಕ್ಕಿಯನ್ನೂ ಕೂಡ ಹುಟ್ಟಿಸಲಿಕ್ಕೆ ಸಾಧ್ಯವಿಲ್ಲದಂತಹ ನಾವುಗಳು ಅದು ಹೇಗೆ ಅವುಗಳನ್ನು ನಾಶ ಮಾಡ್ತೇವೆ, ಅವುಗಳನ್ನು ಹೇಗೆ ನಾವು ಅವಮಾನಿಸ್ತೇವೆ, ಅವುಗಳನ್ನು ಹೇಗೆ ನಾವು ತುಳಿದು ಅಡ್ಡಾಡ್ತೇವೆ ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟು ಎಲ್ಲೆಲ್ಲಿ ಅವರು ಹೋಗ್ತಾರೋ ಅಲ್ಲಲ್ಲಿ ಈ ವಾದಗಳನ್ನು ಮಾಡ್ತಾ ಅಲ್ಲಿ ಅಕ್ಕಿ ಕಾಳುಗಳನ್ನು ತುಳಿಯಲಾರದಂಥ ಆರಂಭಕ್ಕೇನು ಮಾಡಿದರು, ಅವುಗಳನ್ನು ಅಲ್ಲಿಯೇ ಹಾಕಿ ಅದನ್ನು ಬಳಸಿಕೊಂಡು ಪ್ರಸಾದ ಮಾಡುವಂಥ ವ್ಯವಸ್ಥೆ ಮಾಡಿದರು. ಆ ನಂತರದಲ್ಲಿ ಇದನ್ನು ಹಾಕಲೇಬಾರದು, ನಾವು ಹೂವುಗಳನ್ನು ಹಾಕುವಂಥ ಪದ್ಧತಿಯನ್ನು ತರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಕ್ರಮ ಕೈಗೊಂಡರು. ಆವಾಗ ಅವರು ಇಲಕಲ್ಲಪ್ಪಗಳ ಜೊತೆ ಲಿಂಗೈಕ್ಯ ಮಹಾಂತಪ್ಪಗಳ ಗಮನಕ್ಕೆ ಈ ವಿಷಯವನ್ನು ತರ್ತಾರೆ. ಮಹಾಂತಪ್ಪಗಳಿಗೂ ಕೂಡ ಸರಿ ಅಂತ ಅನ್ನಿಸ್ತದ. ಈ ಪ್ರಸಂಗದಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳಬೇಕು. ಆಗ ಅಯ್ಯನಗೌಡ ಪಾಟೀಲರು ಕುಂಕುಮ ಚಂದನಾದಿಗಳನ್ನು ಕೂಡ ಲಿಂಗಾಯತರು ಬಳಸಬಾರದು, ಅಷ್ಟಾವರಣಗಳಲ್ಲಿ ಇವು ಬರೋದಿಲ್ಲ, ಅದು ಹಿಂಸೆಯ ಸಂಕೇತ, ಇದು ಆ ಮೂಲ ಅರಿವಿನ ಸಂಕೇತವಾಗಿರುವಂತಹ ವಿಭೂತಿ, ರುದ್ರಾಕ್ಷಿ ಇವುಗಳನ್ನು ಬಳಸಬೇಕು, ಬಸವ ಮಂತ್ರವನ್ನೇ ನಾವು ಪಠಿಸಬೇಕು ಅನ್ನುವಂತಹ ಬದ್ಧತೆಗೆ ನಮ್ಮನ್ನು ಒಳಪಡಿಸುವ ಹಿನ್ನೆಲೆಯೊಳಗ ಆಗಿನ ಪೂಜ್ಯ ಇಂದು ಲಿಂಗೈಕ್ಯರಾಗಿರುವಂತಹ ಪೂಜ್ಯ ಹಾನಗಲ್ಲ ಶಿವಯೋಗಿ ಕುಮಾರ ಶಿವಯೋಗಿಗಳ ಕೂಡ ಅಯ್ಯನಗೌಡ ಪಾಟೀಲ್ ಚರ್ಚೆಗಳನ್ನು ಮಾಡ್ತಾರೆ. ಬುದ್ಧಿ ಇದನ್ನು ನಾವು ಮಾಡಬಾರ್ದು, ನಾವು ಕುಂಕುಮ ಚಂದನಾದಿಗಳನ್ನು ಬಳಸಬಾರದು ಅನ್ನಂಥೇಳಿ ಶರಣರ ವಚನಗಳನ್ನು ಕೊಟ್ಟು ಹೇಳಿದಾಗ ಆನಗಲ ಅಪ್ಪುಗಳೂ ಕೂಡ ನಾನು ಶಿವಯೋಗ ಮಂದಿರದೊಳಗೆ ಇನ್ನು ಮೇಲೆ ಇದನ್ನು ರೂಢಿ ಮಾಡ್ತೇನೆ, ಹೀಗೆ ಹಚ್ಚಿಕೊಳ್ಳದಂತೆ ನಾನು ಹೇಳುವಂಥ ಪ್ರಯತ್ನ ಮಾಡ್ತೇನೆ ಅಂಥೇಳಿ ಅವರಿಗೆ ಮಾತನ್ನು ಕೊಡ್ತಾರೆ. ಅಂದ್ರೆ ಎಲ್ಲೆಲ್ಲಿ ಈ ರೀತಿ ಶರಣ ಧರ್ಮಕ್ಕೆ ವಿರೋಧವಾಗಿರುವಂಥ ಚಿಂತನೆಗಳು ಬಂದು ಅಲ್ಲಲ್ಲಿ ನಮ್ಮ ಅಯ್ಯನಗೌಡ ಪಾಟೀಲರು ಅಡ್ಡಾಡಿ ಇಲಕಲ್ಲಪ್ಪಗಳಂಥವ್ರ ಗಮನಕ್ಕೆ, ಪೂಜ್ಯ ಹಾನಗಲ್ಲ ಶಿವಯೋಗಿಗಳವರ ಗಮನಕ್ಕೆ ತರುವಂತಹ ಪ್ರಯತ್ನಗಳನ್ನು ಮಾಡಿದರು. ಅದೆಲ್ಲವೂ ಕೂಡ ಇಂದು ಶರಣ ಮಾರ್ಗ ಪತ್ರಿಕೆಯಲ್ಲಿ ಅದು ಪ್ರಕಟವಾಗಿದ್ದು ಇನ್ನೂ ಕೂಡ ನಿಮಗೆ ನೋಡಲಿಕ್ಕೆ ಲಭ್ಯವಾಗ್ತದೆ. ಅಂದ್ರೆ ಒಂದೊಂದು ಈ ತತ್ವಗಳನ್ನು ರೂಢಿಸಿಕೊಳ್ಳಲಿಕ್ಕಾಗಿ ಯಾವ್ಯಾವ ತತ್ವಗಳು ನಮ್ಮೊಳಗೆ ನಮ್ಮದಲ್ಲದ ತತ್ವಗಳು ಯಾವ್ಯಾವ ಸೇರಿಕೊಂಡಿದ್ರೋ ಆ ಎಲ್ಲವುಗಳನ್ನು ಬಿಡಿಸುವುದಕ್ಕಾಗಿ ಅಹರ್ನಿಶಿಯಾಗಿ ನಮ್ಮ ಅಯ್ಯನಗೌಡ ಪಾಟೀಲರು ದುಡಿದಾರ. ಆ ದುಡಿದಿರುವಂತಹ ವಿಷಯಗಳೆಲ್ಲವೂ ಕೂಡ ದಾಖಲೆಯ ರೂಪದೊಳಗೆ ಇನ್ನೂ ಕೂಡ ನಮಗೆ ಸಿಗ್ತದೆ. ಹೀಗೆ ಮೊಟ್ಟ ಮೊದಲು ಅಕ್ಷತೆಗಳನ್ನು ಹಾಕಬಾರದು, ಹೂವುಗಳನ್ನು ಹಾಕಿ ನಾವು ಗೌರವಿಸಬೇಕಂತ ಪ್ರಾರಂಭವಾಗಿರುವಂತಹ ಇದು ಪೂಜೆಯ ಈ ಪ್ರಸಂಗದೊಳಗೂ ಕೂಡ ಗಾದಿ ಪೂಜೆ ಅಂತ ನಾವು ಮಾಡ್ತೀವಿ ಎಲ್ಲರೂ ಕೂಡ ದೀಪಾವಳಿ ಪೂಜೆಗಳೊಳಗೆ.
ಅಲ್ಲಿ ಎಲ್ಲವೂ ಕೂಡ ಯಾವ ಸಂಕೇತಗಳನ್ನು ಬಳಸಬೇಕು, ಯಾವ ಸಂಕೇತಗಳನ್ನು ಬಳಸಬೇಕಂದಾಗ ನಾವು ಷಟಸ್ಥಲ ಚಿಹ್ನೆಯನ್ನು ಹಾಕಬೇಕು. ಷಟಸ್ಥಲ ಚಿಹ್ನೆಯನ್ನು ಹಾಕಿ ಅದರಲ್ಲಿ ಷಡಕ್ಷರ ಸಂಬಂಧಗಳನ್ನು ಮಾಡಬೇಕು. ಶ್ರೀ ಗುರು ಬಸವ ಅನ್ನುವಂತಹ ಸಂಬಂಧವನ್ನು ಮಾಡಬೇಕು. ಮಧ್ಯಕ್ಕೆ ಲಿಂಗದ ಆಕಾರ ತೋರಿಸಬೇಕು. ಆಮೇಲೆ ವಹಿಯಲ್ಲಿ ಶ್ರೀಕಾರ ಹಾಕಿ ವಹಿಯೊಳಗೆ ನಾವೇನು ಹೆಸರುಗಳನ್ನು ಬರಿತಿದ್ವಲ್ಲ, ದೇವರನ್ನು ಸ್ಮರಿಸಿ ಏನು ನಾವು ಬರಿತಿದ್ವಲ್ಲ, ಅದರಲ್ಲಿ ಆ ವಹಿಗಳ ಮೇಲೆ ಶ್ರೀಕಾರ ಬರೆಯೋದು ಅಂತ ನಾವೇನಂತೀವಲ್ಲ, ಅಲ್ಲಿ ಎಲ್ಲೆಲ್ಲಿಯೂ ಕೂಡ ಮೊಟ್ಟ ಮೊದಲು ಧರ್ಮಗುರು ಬಸವಣ್ಣನವರ ಹೆಸರು, ಗೋತ್ರ ಪುರುಷರಾಗಿರುವಂತಹ ಮಾದಾರ ಚೆನ್ನಯ್ಯನವರು, ಡೋಹರ ಕಕ್ಕಯ್ಯನವರು, ಹಡಪದ ಅಪ್ಪಣ್ಣಗಳು ಇವರೇ ನಮ್ಮ ನಿಜ ತಂದೆ ತಾಯಿಗಳಾದ ಕಾರಣ, ಇವರೇ ನಮ್ಮ ನಿಜ ದೇವರಾದ ಕಾರಣ ಇವರ ಹೆಸರುಗಳನ್ನು ಸ್ಮರಿಸಿ ಶ್ರೀಕಾರ ಬರೀರಿ ಅಂತ ತಿಳ್ಕೊಂಡು ಎಲ್ಲ ಕಡೆನೂ ಹೇಳುವಂತಹ ಪ್ರಸಂಗಗಳು. ಈ ಎಲ್ಲವುಗಳನ್ನು ಬಹುಶಃ ನಾವು ಭಾಳ ಸಣ್ಣವರಿದ್ದಾಗ ನಾವೆಲ್ಲ ಕೇಳೀವಿ. ಅವಾಗ ನಮ್ಮ ಯಡ್ರಾಮಿ ಮಠ ಚನ್ನವೀರ ಶಾಸ್ತ್ರಿಗಳಂತಿದ್ರು. ಅವರು ನಮ್ಮ ಮನೆಗೆ ಬಂದಾಗ ಇವುಗಳನ್ನು ಹೇಳ್ತಿದ್ರು, ನೀವು ಷಟಸ್ಥಲಗಳನ್ನು ಬರೀರಿ, ವಹಿ ಬರುವಾಗ ಷಟಸ್ಥಲ ಬರೀರಿ, ಮ್ಯಾಗ ಶ್ರೀ ಗುರು ಬಸವಲಿಂಗಾಯ ನಮಃ ಕಂಪಲ್ಸರಿಯಾಗಿ ಅದು ಬರಬೇಕದು, ಕೆಳಗಡೆ ಎಲ್ಲ ಶರಣರನ್ನು ಸ್ಮರಿಸಿ ನೀವು ಶ್ರೀಕಾರ ಬರಿಬೇಕು ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಬರ್ತಿದ್ರು. ಹೀಗೆ ನಿಧಾನವಾಗಿ 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 ಈ ರುದ್ರಾಭಿಷೇಕಗಳು ಹೋದು ಅಲ್ಲಿಯೂ ಕೂಡ ಹಾಲು ತುಪ್ಪಗಳನ್ನು ಪೂಜೆಯ ಹೆಸರಿನೊಳಗೆ ಎರೆಯುವಂಥದ್ದು, ಜಗವನ್ನೊಳಕೊಂಡ ಲಿಂಗವ ಇರಲಿಕ್ಕಾಗಿ ಗದ್ದಿಗೆ ಸಮಾಧಿ ಮುಂತಾದ ಪೂಜೆಗಳನ್ನು ಮಾಡುತ್ತಿರುವಾಗ ಅದು ತಪ್ಪು. ಗೌರವಕ್ಕಾಗಿ ಇರಲಿರಲಿ, ಕೇವಲ ಗೌರವಕ್ಕಾಗಿ ಪುಷ್ಪಗಳನ್ನು ಅರ್ಪಿಸುವುದಿರಲಿ, ಆದರೆ ಆರಾಧನೆ ರೂಪದೊಳಗೆ, ಪೂಜೆ ಮಾಡುವ ರೂಪದೊಳಗೆ ಅಲ್ಲಿ ಆ ಕ್ರಿಯೆಗಳು ನಡೀಬಾರ್ದು, ಪೂಜಾ ಪದ್ಧತಿಗಳು ನಡೀಬಾರ್ದು. ಏನಿದ್ರೂ ನಮ್ಮ ಪೂಜೆ ಇಷ್ಟ ಲಿಂಗಕ್ಕೆ ಅದು ನಡೀಬೇಕು ಮತ್ತು ಅಲ್ಲಿ ವಚನಾಭಿಷೇಕಗಳೇ ಇರಬೇಕು. ಬಹಳವಾದರೆ ಆ ಗದ್ದಿಗೆಯೊಳಗೂ ಕೂತ್ಕೊಂಡು ನೀವು ವಚನಾಭಿಷೇಕ ಮಾಡಿರಿ, 101 ವಚನ ಯಾಕೆ 1000 ವಚನಗಳನ್ನು, ಅಹೋರಾತ್ರಿ ವಚನದ ಪಠಣಗಳನ್ನು ಮಾಡಿರಿ. ಆ ಮೂಲಕ ಯಾರ್ಯಾರು ಮಠಕ್ಕೆ ಬರ್ತಾರೋ ಅವರೆಲ್ಲರಿಗೂ ಕೂಡ ವಚನಗಳು ತಿಳಿಯುವಂತಾಗಲಿ, ಅವರು ಓದುವಂಥ ಪದ್ಧತಿ ಅವರಿಗೆ ಬರಲಿ ಅನ್ನುವಂತಹ ಪ್ರಸಂಗವನ್ನು ಅವರು ಹೇಳ್ತಾ ಬಂದರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು. ಆಶ್ಚರ್ಯ ಅಂದ್ರೆ, ಯಾವ ಸ್ತ್ರೀ ಸಮಾನತೆಯ ಕುರಿತಾಗಿ ನಾವು ಮಾತನಾಡುತ್ತೇವೆಯೋ, ಸ್ತ್ರೀ ಶೋಷಣೆಯನ್ನು ಒಪ್ಪಲಾಗದು ಅಂತ ನಾವು ಹೇಳ್ತೀವೋ, ಅದು ಒಂದು ವಸ್ತು ಅಲ್ಲ. ನಮ್ಮ ಬದುಕಿಗಾಗಿ ನಮ್ಮ ಜೊತೆ ಬಂದಿರುವಂಥ ಆ ಮಹಾ ತಾಯಿಯನ್ನು ಅಗೌರವಿಸುವ ರೀತಿಯೊಳಗೆ ಕನ್ಯಾದಾನ ಮಾಡುವಂಥ ಒಂದು ಪದ್ಧತಿ ಇತ್ತಲ್ಲ, ಅದನ್ನು ಕೂಡ ಇಳಕಲ್ಲಪ್ಪಗಳು ವಿರೋಧಿಸಿ ಕನ್ಯಾದಾನ ಮಾಡುವಂತಿಲ್ಲ ಅನ್ನುವಂತಹದ್ದನ್ನು ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ವರದಕ್ಷಿಣೆ ತೆಗೆದುಕೊಳ್ಳುವುದು ಮಹಾಪಾಪ. ಆಗಿನ ಕಾಲಕ್ಕೆ ಇಳಕಲ್ಲಪ್ಪಗಳನ್ನು ಯಾರು ಕಲ್ಯಾಣ ಮಹೋತ್ಸವಕ್ಕೆ ಕರೀಲಿಕ್ಕೆ ಬರ್ತಿದ್ರು ಅವರೆಲ್ಲರಿಗೂ ಅವರು ವರದಕ್ಷಿಣೆ ತಗೊಂಡಿಲ್ಲ ಅಂತಂದ್ರೆ ಮಾತ್ರ ನಾನು ನಿಮ್ಮ ಕಲ್ಯಾಣ ಮಹೋತ್ಸವಕ್ಕೆ ಬರ್ತೀನಿ ಅಂತ ಹೇಳಿ ಅವರಿಂದ ಮಾತು ತೆಗೆದುಕೊಂಡಿರುವಂತಹ ಪ್ರಸಂಗಗಳನ್ನು ನಾವು ನೋಡ್ತೀವಿ. ವರದಕ್ಷಿಣೆ ಎನ್ನುವಂಥದ್ದು ಮಹಾಪಾಪ. ಅದು ಇಲ್ಲಿ ಸಲ್ಲದದು. ಇಲ್ಲಿ ಸಾಮಾಜಿಕ ನ್ಯಾಯ ಮುಖ್ಯ, ಈ ಧರ್ಮದಲ್ಲಿ ಸಮಾನತೆ ಮುಖ್ಯ, ಗಂಡು ಹೆಣ್ಣು ಅನ್ನುವಂಥ ಭೇದ ಇಲ್ಲ. ಇದು ವಿವಾಹ ಅನ್ನುವಂಥದ್ದು ವ್ಯವಹಾರ ಆಗಕೂಡದು ಅನ್ನುವಂತಹ ಹಿನ್ನೆಲೆಯೊಳಗೆ ವರದಕ್ಷಿಣೆ ಪದ್ಧತಿಯನ್ನು ವಿರೋಧಿಸ್ತಾರೆ. ಅಕ್ಷತೆ ಹಾಕುವುದಿಲ್ಲ ಅಂದ್ರೆ ಮಾತ್ರ ಅವ್ರ ಮದುವೆಗೆ ಹೋಗುವಂತಹ ವ್ಯವಸ್ಥೆಯನ್ನು ಇಳಕಲ್ಲಪ್ಪಗಳು ರೂಢಿಸಿಕೊಳ್ತಾರೆ. ಮತ್ತೆ ಮತ್ತೆ ನಾವು ಇಳಕಲ್ಲಪ್ಪಗಳನ್ನು ಸ್ಮರಿಸಬೇಕಾಗ್ತೈತಿ. ತಮ್ಮದೇ ಆಗಿರುವಂತಹ ಮಠಗಳೊಳಗೆ ಏನಿಲ್ಲಿ ನಮ್ಮ ಬಸವ ಸಮಿತಿಯಲ್ಲಿ ಜಾತಿ ವಿನಾಶದ ಕುರಿತಾಗಿ ಚಿಂತನೆಗಳನ್ನು ಮಾಡಿದರು. ಜಾತಿ ವಿನಾಶ ಲಿಂಗಾಯತದ ಗುರಿ, ಜಾತಿ ಪದ್ಧತಿಯ ನಿರಾಕರಣೆ ಲಿಂಗಾಯತದ ಗುರಿ, ಜಾತಿ ನಿರಸನ ಮಾಡಿಕೊಂಡು ನಾವು ಬದುಕಬೇಕನ್ನುವಂಥದ್ದು ಅದು ಲಿಂಗಾಯತದ ಬದುಕದು. ಅಂತಹ ಬದುಕನ್ನು ಸ್ವತಃ ತಮ್ಮ ಆಚರಣೆಯೊಳಗೆ ರೂಢಿಸಿಕೊಂಡಂಥವರು ಇಳಕಲ್ಲ ಮಹಾಂತಪ್ಪಗಳು. ತಮ್ಮ ಎಲ್ಲ ಪೀಠಗಳಿಗೆ ಯಾವುದೇ ಭೇದವನ್ನು ಮಾಡದೆ ಎಲ್ಲ ವರ್ಗದ ಜನರಿಗೆ ಜಂಗಮ ದೀಕ್ಷೆಯನ್ನು ಕೊಟ್ಟು ಅವರು ತಮ್ಮ ಮಠಗಳಿಗೆ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡು ಅವರು ಪಾದೋದಕ ಪ್ರಸಾದಗಳನ್ನು ಇಳಕಲ್ಲಪ್ಪಗಳು ತೆಗೆದುಕೊಂಡರು ಅನ್ನುವಂಥದ್ದನ್ನು ನಾವು ಅತ್ಯಂತ ಗೌರವದಿಂದ ನಾವು ಸ್ಮರಿಸಬೇಕಾಗ್ತದೆ. ಮತ್ತು ಅಕ್ಷತೆಯ ಬದಲಾಗಿ ಅಪ್ಯಾಯನ ಪ್ರಸಾದ ಕೆಡಿಸಲಾಗದು. ಹೂವು ಹಾಕಬೇಕಂದ್ರು ಬಹಳಷ್ಟು ಮಂದಿ ಕೇಳ್ತಿದ್ರು, ಬುದ್ಧಿ ಹೂವು ಅದಕ್ಕಿಂತ ತುಟ್ಟಿ ಆಗ್ತದೆ. ತುಟ್ಟಿ ಪ್ರಶ್ನೆ ಅಲ್ಲ, ಅದು ಅಪ್ಯಾಯನ ಪ್ರಸಾದ. ಹೂವು ಅದನ್ನು ಹಾಕುವುದ್ರ ಮುಖಾಂತರ ಅದು ಒಂದೇನೋ ಸಾರ್ಥಕತೆಯನ್ನು ಪಡಬಹುದು ಮತ್ತು ಮಕ್ಕಳು ನವಿರಾದಂತಹ ಭಾವನೆಗಳನ್ನು ತಾಳಬಹುದು. ನಿಮಗೆ ಕಾಸ್ಟ್ ವೈಸ್ ನೀವು ವಿಚಾರ ಮಾಡೋದಾದ್ರೆ, ಅದು ಬಹಳ ಖರ್ಚಾಗ್ತಂತೆ ಅಂತ ನೀವು ವಿಚಾರ ಮಾಡೋದಾದ್ರೆ ನೀವು ಹೂವು ಹಾಕುವುದು ಬೇಡ. ತುಂಬಿದ ಮನಸ್ಸಿನಿಂದ ತುಂಬಿದ ಅಂತಃಕರಣದಿಂದ ನೀವು ಚಪ್ಪಾಳೆ ಹೊಡೆದು ಬಿಡ್ರಿ ಸಾಕು ಮದುವೆಯಾಗ ಅಂತ ಹೇಳಿದ್ರು ಅಪ್ಪಗಳು. ಹಂಗೆ ಅನೇಕ ಕಲ್ಯಾಣ ಮಹೋತ್ಸವಗಳನ್ನು ಕೂಡ ಅವರು ಮಾಡಿದರು. ಖರ್ಚು ವೆಚ್ಚಗಳಿಲ್ಲದೆ, ಮಧ್ಯವರ್ತಿಗಳ ಸಹಾಯವಿಲ್ಲದೆ, ವೈದಿಕ ಮಂತ್ರಗಳಿದೆ, ತಿಳಿಯಲಾರದಂತಹ ವೈದಿಕ ಮಂತ್ರಗಳಿರದೆ, ಗುರುಲಿಂಗ ಜಂಗಮ ಬಲ ಬರಲಿ ಅಂಥೇಳಿ ಅಪೇಕ್ಷೆಯನ್ನು ಮಾಡಿ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ,
ರಾಶಿಕೂಟ ಏನು ಕೂಡ್ಬೇಕಂತಿದ್ರೆ ಅಂದರೆ ನಮ್ಮ ಮನಸ್ಸು ಕೂಡಿಬಿಟ್ರೆ ಅದೇ ಮದುವೆ ಅನ್ನುವಂಥ ಭಾವಕ್ಕೆ ಒಳಗಾಗಿ ಗುರುಲಿಂಗ ಜಂಗಮದ ಬಲ ನಮಗೆ ಮುಖ್ಯ ಅಂತ ಗುರುಲಿಂಗ ಜಂಗಮದ ಅರಿವು ಆಚಾರ ಅನುಭವಗಳ ಅಂತಃಕರಣ ನಮ್ಮ ಮೇಲೆ ಐತಿ ಅಂತ ತಿಳ್ಕೊಂಡು ನೀವು ಬದುಕು ಸಾಗಿಸ್ರಿ ಚಲೋ ಆಗುತ್ತೆ ಅಂತ ಅನ್ನುವಂಥ ಹಿನ್ನೆಲೆಯೊಳಗೆ ಅಂತಹ ವಚನಗಳನ್ನೇ ಹೇಳಿ ಅವರು ಕಲ್ಯಾಣ ಮಹೋತ್ಸವವನ್ನು ನಡೆಸಿಕೊಂಡು ಬಂದರು. ಇಲ್ಲಿ ನಾನು ಹೇಳಬೇಕಾಗಿರುವಂಥದ್ದು ಏನು ಅಂದರೆ, ಯಾವಾಗ ಹಳಕಟ್ಟಿ ಅಪ್ಪ ಅವರು ಈ ವಚನಗಳನ್ನು ಸಂಶೋಧಿಸಿ ನಮಗೆ ಕೊಟ್ಟರು, ಈ ಲಿಂಗಾಯತದ ಅಸ್ಮಿತೆ ಗಟ್ಟಿಯಾಗಿ ನಮಗೆ ಕಾಣ್ತಾ ಬಂತು. ಆ ಲಿಂಗಾಯತದ ಅಸ್ಮಿತೆಯ ಹಿನ್ನೆಲೆಯೊಳಗೆ ನಮ್ಮ ನಿಜಾಚರಣೆಗಳನ್ನು ರೂಢಿಸಿಕೊಳ್ಳುವ ಹಿನ್ನೆಲೆಯೊಳಗೆ ಅನೇಕ ಅಯ್ಯನಗೌಡ ಪಾಟೀಲರ ಹೆಸರು ಹೇಳಿದೆ ನಾನು. ಹಿಂದಿನ ಸಂಗಮದ ಶರಣರ ಹೆಸರನ್ನು ನಾವು ನೆನಪು ಮಾಡ್ಕೋಬೇಕು, ಹಾಗೆಯೇ ಇಲ್ಕಲಪ್ಪಗಳನ್ನು ನೆನಪು ಮಾಡ್ಕೋಬೇಕು. ಇದಕ್ಕೆ ಪ್ಯಾರಲಲ್ ಆಗಿ ನಮ್ಮ ಪೂಜ್ಯ ಲಿಂಗಾನಂದ ಸ್ವಾಮಿಗಳಂಥವರು, ಪೂಜ್ಯ ಮಾತಾಜಿ ಅಂಥವರು ಲಿಂಗವಂತ ಧರ್ಮದ ಸಂಸ್ಕಾರಗಳು ಅಂತ ತಿಳ್ಕೊಂಡು ಆಗಿನ ಕಾಲಕ್ಕೆ ಒಂದು ಪುಸ್ತಕವನ್ನು ತಂದು ಎಲ್ಲ ಕ್ರಿಯೆಗಳನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಅವರೂ ಕೂಡ ರೂಢಿಸಿಕೊಂಡು ಬಂದರು. ಈ ಹಿನ್ನೆಲೆಯೊಳಗೆ ಎಲ್ಲ ಚಿಂತನೆಗಳು ನಡೆಯುತ್ತಾ ಬಂದು ಈಗ ಒಂದಿಷ್ಟು ವರ್ಷಗಳ ಹಿಂದೆ, ಬಹುಶಃ ನನಗನಿಸಿದ ಹಾಗೆ ಒಂದು 15-20 ವರ್ಷಗಳ ಹಿಂದೆ ಬಸವ ಕೇಂದ್ರದಲ್ಲಿ ನಿಮಗೆಲ್ಲರಿಗೂ ನೆನಪಿರಬೇಕು, ಹಲ್ಯಾಳ ಸರ್ ಅಂಥವರು, ನಮ್ಮ ಗುಲ್ಬರ್ಗದ ಸೋಮಣ್ಣ ನಡಕಟ್ಟಿ ಅಂಥವ್ರು, ಇಂಥವ್ರು ಎಲ್ಲರೂ ಸೇರಿಕೊಂಡು ಬಹಳ ಚಲೋ ಚಿಂತನೆಗಳನ್ನು ಮಾಡಿ ಈ ಎಲ್ಲವುಗಳನ್ನು ಪರಿಷ್ಕರಣೆ ಮಾಡಿದರು ನಮ್ಮ ಸಿದ್ದರಾಮ ಶ್ರೀಗಳ ನೇತೃತ್ವದಲ್ಲಿ. ಇವತ್ತಿನ ಪೂಜ್ಯ ಇಲಕಲ್ಲಿನ ಗುರುಹಾಂತ ಸ್ವಾಮಿಗಳು, ಅಂದಿನ ಸಿದ್ದರಾಮ ಶರಣರು ಅವರ ನೇತೃತ್ವದಲ್ಲಿ ಈ ಎಲ್ಲವುಗಳನ್ನು ಚಿಂತನೆ ಮಾಡಿದರು. ಈ ಎಲ್ಲವುಗಳನ್ನು ಚಿಂತನೆ ಮಾಡಿ ಅವುಗಳಿಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟರು. ನಿಜಾಚರಣೆಗಳು ಅನ್ನುವಂಥ ಪುಸ್ತಕವನ್ನು ಚಿತ್ರದುರ್ಗದ ಮಠದಿಂದ ತಂದರು. ಎಲ್ಲ ಕ್ರಿಯೆಗಳನ್ನು ಗರ್ಭಸ್ಥ ಶಿಶುವಿಗೆ ಲಿಂಗಧಾರಣ ಮಾಡುವುದರಿಂದ ಹಿಡಿದುಕೊಂಡು ಕೊನೆಯ ಅಂತ್ಯ ಸಂಸ್ಕಾರದವರೆಗೆ ಅನೇಕ ಬಗೆಯ ಈ ಕಾರ್ಯಕ್ರಮಗಳಲ್ಲಿ ವಚನಗಳ ಮುಖಾಂತರ ಹೇಗೆ ನಾವು ವಚನಗಳ ಮುಖಾಂತರ ಹೇಗೆ ನಾವು ಆಚರಣೆಗಳನ್ನು ಕೈಗೊಳ್ಳಬೇಕು, ಸಂಸ್ಕಾರಗಳನ್ನು ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ತಂದರು. ಈ ಎಲ್ಲ ಪ್ರಸಂಗಗಳಲ್ಲಿ ಅನುಭವವೇ ಮುಖ್ಯವಾದ ಕಾರಣಕ್ಕಾಗಿ, ನಮ್ಮ ಧರ್ಮ ಇದು ಅನುಭವ ಪರಂಪರೆಯ ಧರ್ಮ ಆದ ಕಾರಣಕ್ಕಾಗಿ ಪ್ರತಿ ಪ್ರಸಂಗದಲ್ಲಿಯೂ ಕೂಡ ಅದೇ ಅನುಭವವನ್ನು ನೀಡುವುದು. ಯಾವ ಅನುಭವ? ಈ ತತ್ವದ, ಈ ಲಿಂಗಾಯತ ಸಿದ್ಧಾಂತದ ಮೂಲ ಆ ಅರಿವಿನ ಅನುಭವ. ಈ ಜಗತ್ತೆಲ್ಲವೂ ಒಂದು ಅನ್ನುವಂತಹ ತಿಳುವಳಿಕೆ, ಕಾಣಬರುವುದೆಲ್ಲವೂ ಕೂಡ ಅದು ಲಿಂಗವೇ ಅನ್ನುವಂತಹ ಆ ಮಹಾ ತಿಳುವಳಿಕೆ. ಕಾಣುವುದೆಲ್ಲವೂ ಲಿಂಗವೇ, ಜೀವ ಚೈತನ್ಯದಲ್ಲಿ ಮಾತ್ರ ಆ ಲಿಂಗ ತತ್ವದ ಆ ಜೀವ ಚೈತನ್ಯವನ್ನು ಲಿಂಗವೆಂದು ಭಾವಿಸಿ, ಅದನ್ನೇ ಜಂಗಮವೆಂದು ಭಾವಿಸಿ, ಆ ಲಿಂಗದ ಜೊತೆ ಒಡನಾಡುತ್ತಾ, ಅಂದರೆ ಲಿಂಗದ ಜೊತೆ ಅಂದರೆ ಇಡೀ ಸಮಷ್ಟಿಯನ್ನು ಲಿಂಗವೆಂದು ಭಾವಿಸಿ, ಜಂಗಮವೆಂದು ಭಾವಿಸಿ, ಅದರ ಜೊತೆ ಪ್ರೀತಿಯಿಂದ ಜಾತಿ ಕುಲ ಮುಂತಾದ ಭೇದವಿಲ್ಲದೆ ಹೇಗೆ ನಾವು ಬದುಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಂತಪ್ಪ ವಚನಗಳನ್ನು ತೆಗೆದುಕೊಂಡು ಅಂತಪ್ಪ ತತ್ವಗಳನ್ನು ಬೋಧಿಸುವಂತಹ ಅಷ್ಟಾವರಣಗಳ ಅರಿವನ್ನು ಮಾಡಿಕೊಡುವುದರ ಮುಖಾಂತರವೇ ಎಲ್ಲ ಆಚರಣೆಗಳನ್ನು ಕೈಗೊಳ್ಳಲಾಗ್ತಾ ಬಂತು. ಉದಾಹರಣೆಗಾಗಿ ಅವರಿಗೆ ಈ ಅರಿವನ್ನು ಬೋಧಿಸಲಾಗಿತ್ತು. ಅರಿವೇ ಗುರು ಅಂತನ್ನುವುದನ್ನು ಹೇಳಿ ಈ ಅರಿವನ್ನು ಆ ಮದುಮಕ್ಕಳಿಗೆ ತಿಳಿಸಿಕೊಡುವಂತಹದ್ದು. ಸತಿಪತಿಗಳು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ ಮಾಟ, ಅದು ಕೂಡಲ ಸಂಗಮ ದೇವನ ಕೂಡುವ ಕೂಟ ಅನ್ನುವಂತಹ ಶರಣರ ವಿಚಾರಗಳನ್ನು ಅಲ್ಲಿ ಹೇಳಲಾಯಿತು. ಶುದ್ಧವಾಗಿ ಏಕಭಾವದಿಂದ ನಡೆಸುವಂತಹ ದಾಂಪತ್ಯ ಅದು ಲಿಂಗ ಪೂಜೆಗೆ ಸಮ ಅನ್ನುವಂತಹ ಶರಣರ ನಿಲುವಿನ ಕುರಿತಾಗಿ ಅವರಿಗೆ ತಿಳುವಳಿಕೆಯನ್ನು ಮಾಡಿಕೊಡಲಾಯಿತು. ಅವರಿಗೆ ಅಂತಹ ಸಂಸ್ಕಾರವನ್ನು ಕೊಡುವಂತಹ ಒಂದು ಪದ್ಧತಿ ಬೆಳ್ಕೊಂಡು ಬಂತು. ಅಂದ್ರೆ ಈ ಅರಿವನ್ನು ಅವರನ್ನು ಗುರುವನ್ನಾಗಿಸಿಕೊಂಡು ಈ ಅರಿವಿನ ತನು ಮನ ಭಾವದೊಳಗೆ ಅವರು ಸ್ಥಿರವಾಗಿಟ್ಟುಕೊಳ್ಳುವಂತಹ ಹಿನ್ನೆಲೆಯೊಳಗೆ ಆ ತತ್ವವೇ ಲಿಂಗವಾಗುವುದನ್ನು ನೋಡುವ ಮತ್ತು ಆ ತತ್ವವನ್ನು ಲಿಂಗವನ್ನಾಗಿಸಿಕೊಂಡು ಆಚಾರವನ್ನಾಗಿಸಿಕೊಂಡು ಬದುಕುವ ಹಿನ್ನೆಲೆಯಲ್ಲಿ ದೊರೆಯುವ ನಿಜ ಅನುಭವದ ಆನಂದ ಏನು ಜಂಗಮ ಅಂತೀವಿ, ಅಂತಪ್ಪ ಜಂಗಮ ಭಾವದಿಂದ ಅವರು ಸಂತೋಷವಾಗಿ ಇರುವ ಹಾಗೆ ಅವರಿಗೆ ಮಾರ್ಗದರ್ಶನವನ್ನು ಈ ಅನುಭವದ ಮುಖಾಂತರ ನೀಡುವಂತಹ ವ್ಯವಸ್ಥೆ. ಆ ನಂತರದಲ್ಲಿ ಅವರಿಗೆ ಮಜ್ಜನ ಮಾಡುವುದು, ಬಸವ ಭಾವೋದಕವನ್ನು ಸಿಂಪಡಿಸುವುದು, ಬಸವಾಕ್ಷರಗಳನ್ನು ಜಲಕ್ಕೆ ಸಂಬಂಧಿಸಿ ಆ ಬಸವ ಭಾವೋದಕವನ್ನು ವಚನಗಳ ಮುಖಾಂತರವೇ ಅವರಿಗೆ ಸಿಂಪಡಿಸುವುದು, ವಿಭೂತಿ ಧಾರಣೆ ಮಾಡುವಾಗ ಅವರಿಗೆ ದೇಹದ ತುಂಬೆಲ್ಲ ಇರುವಂತಹ ಲಿಂಗಗಳ ಕುರಿತಾಗಿ ಆಲೋಚನೆಯನ್ನು ಮಾಡಿಕೊಡುವುದು, ಅವರಿಗೆ ಅರಿವನ್ನು ಮಾಡಿಕೊಡುವುದು, ಹಣೆಗೆ ಹಚ್ಚುವುದು, ಸ್ಥೂಲ ಸೂಕ್ಷ್ಮ ಕಾರಣಗಳ ಪ್ರತಿಯಾಗಿ ಹಚ್ತೇವೆ ಅಂತ ಹೇಳುವುದು, ನಾಸಿಕಕ್ಕೆ ಹಚ್ಚುವಾಗ ಇದು ಆಚಾರಲಿಂಗಕ್ಕೆ ಅಂತ ಹೇಳೋದು, ಬಾಯಿಗೆ ನಾಲಿಗೆಗೆ ಇಲ್ಲಿ ಹಚ್ಚುವಾಗ
ಇದು ಗುರುಲಿಂಗಕ್ಕೆ ಅಂತ ಹೇಳೋದು, ತ್ವಕ್ಕಿಗೆ ಹಚ್ಚುವಾಗ ಜಂಗಮಲಿಂಗ ಅಂತ ಹೇಳೋದು, ಶ್ರೋತೃಗಳಿಗೆ ಹಚ್ಚುವಾಗ ಪ್ರಸಾದಲಿಂಗ ಅಂತ ಹೇಳುವುದು. ಹಾಗೆ ನಿಷ್ಕಲಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ ಎಂದು ದೇಹದ ತುಂಬೆಲ್ಲ ಆ ಲಿಂಗದ ಸ್ಥಾನಗಳನ್ನು ಅವರಿಗೆ ತೋರಿಸುತ್ತಾ ಅವರಿಗೆ ವಿಭೂತಿ ಧಾರಣೆಯನ್ನು ಮಾಡುವುದು. ಅವರ ಕಲ್ಯಾಣ ಮಹೋತ್ಸವದ ಪ್ರಸಂಗದಲ್ಲಿ ಈ ಅರಿವನ್ನು ಮಾಡಿಕೊಡುವುದು. ನಿನ್ನ ದೇಹದ ತುಂಬೆಲ್ಲ ಲಿಂಗಗಳೇ ತುಂಬಿರುವುದರಿಂದಾಗಿ ಇಂತಪ್ಪ ಲಿಂಗಗಳನ್ನು ಒಳಗೊಂಡ ನೀನು ಲಿಂಗವೇ ಆಗಿದ್ದೀಯಾ, ಹೀಗಾಗಿ ಜಗತ್ತಿನಲ್ಲಿ ನೀನು ಲಿಂಗವಾಗಿ ಬದುಕಬೇಕು ಅನ್ನುವಂತಹ ತಿಳುವಳಿಕೆಯನ್ನು ಅವರಿಗೆ ಮಾಡಿಕೊಡುವಂತಹದ್ದು, ರುದ್ರಾಕ್ಷಿ ಕಂಕಣವನ್ನು ಕಟ್ಟುವಂತಹದ್ದು. ರುದ್ರಾಕ್ಷಿಯ ಆ ಬದ್ಧತೆಯ ರುದ್ರಾಕ್ಷಿ ಮೈತುಂಬ ಅದು ಕಣ್ಣುಗಳನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಅಂತಪ್ಪ ಜ್ಞಾನದ ಕಣ್ಣುಗಳನ್ನು ಮೈತುಂಬ ಹೊಂದಿಕೊಂಡು ಜಾಗೃತಿಯಿಂದ ಬದುಕ್ತೇನೆ ಅನ್ನುವಂತಹ ಬದ್ಧತೆಯ ರುದ್ರಾಕ್ಷಿ ಕಂಕಣವನ್ನು ಅವರಿಗೆ ತೊಡಿಸುವಂಥದ್ದು, ಇಬ್ಬರಿಗೂ ಕೂಡ ತೊಡಿಸುವಂಥ ಈ ಕ್ರಿಯೆ ನಮ್ಮ ಎಲ್ಲ ಕಲ್ಯಾಣ ಮಹೋತ್ಸವ ಮುಂತಾದ ಎಲ್ಲ ಕ್ರಿಯೆಗಳಲ್ಲಿಯೂ ಕೂಡ ಇದನ್ನು ರೂಢಿಸಿಕೊಂಡು ಬರುವಂತಹದ್ದು. ರುದ್ರಾಕ್ಷಿಯ ಕುರಿತಾಗಿ ಅವರಿಗೆ ಗೌರವ ಮೂಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಶರಣರ ವಿಚಾರಗಳ ಮುಖಾಂತರ ಶರಣರು ಏನು ಹೇಳ್ತಿದ್ರಲ್ಲ, ರುದ್ರಾಕ್ಷಿ ಕೈ ಕಡಗ ಅತ್ಯಧಿಕ ನೋಡ ನೀಡಲಹುದು ಬೇಡಲಾಗದು. ರುದ್ರಾಕ್ಷಿ ಕೈ ಕಡಗವನ್ನು ಕಟ್ಟಿಕೊಂಡಾದ ಮೇಲೆ ನಾವು ನೀಡಬಹುದೇ ವಿನಃ ಬೇಡುವಂತಾಗಬಾರದು. ಬೇಡುವ ಭಿಕ್ಷುಕರು ಲಿಂಗಾಯತರು ಎಂದೂ ಆಗಬಾರದು. ಸತ್ಯಶುದ್ಧ ಕಾಯಕವನ್ನು ಮಾಡಿ ನಾವು ನೀಡುವಂಥವರಾಗಬೇಕೇ ವಿನಃ ನೀಡುವುದಕ್ಕೆ ಯೋಗ್ಯತೆಯನ್ನು ಪಡೆಯಬೇಕೇ ವಿನಃ ಬೇಡುವಂಥವರು ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ರುದ್ರಾಕ್ಷಿ ನೀವು ಮುಂಗೈಗೆ ನಿಮಗೆ ಕಟ್ತೀವಿ ಅಂತ ಹೇಳೋದು. ರುದ್ರಾಕ್ಷಿ ಕೈ ಕಡಗ ಬಾಹುಗಳಿಗೆ ಅತ್ಯಧಿಕ ನೋಡ ಪರವಧು ನಪ್ಪಲಾಗರದು. ಇಂಥ ಮಾತುಗಳನ್ನು ಹೇಳುವಾಗ ಅಲ್ಲಿ ಕುಳಿತಿರುವಂತಹ ಸ್ತ್ರೀಯರು, ಅಲ್ಲಿರುವಂಥ ಎಲ್ಲ ತಾಯಂದಿರು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಯಾರು ತಮ್ಮ ಗಂಡ ಹೊರಗೆ ಹೋಗಲಿ ಅಂತ ಬಯಸ್ತಾರೆ ಹೇಳ್ರಿ ನೋಡೋಣ. ಇಲ್ಲಿ ಕುಳಿತಿರುವಂಥ ಅನುಭಾವಿಗಳು, ಇಲ್ಲಿ ಕುಳಿತಿರುವಂಥ ಗುರುಗಳು ಅವರು ಹೇಳ್ತಾರೆ, ನಿನಗೆ ರುದ್ರಾಕ್ಷಿ ಕೈ ಕಡಗ ನಿನ್ನ ಬಾಹುಗಳಿಗೆ ಕಟ್ತೀವಿ. ಯಾಕೆ ಬಾಹುಗಳಿಗೆ ಅಂತಂದ್ರೆ ಪರವಧುವ ನಪ್ಪಲಾಗರದು ಅನ್ನುವಂಥ ಬದ್ಧತೆಗೆ ನೀನು ಒಳಗಾಗಬೇಕು ಅನ್ನುವಂಥ ತಿಳುವಳಿಕೆಯನ್ನು ಕೊಡುವುದು. ರುದ್ರಾಕ್ಷಿ ಕಡಗ ಕಿವಿಗೆ ಅತ್ಯಧಿಕ ನೋಡ ಶಿವನಿಂದೆಯ ಕೇಳಲಾಗದು. ಏನಿದು ಶಿವನಿಂದೆ? ಸರ್ವವೂ ಮಂಗಲಮಯ, ಸರ್ವವೂ ಶಿವ ಎನ್ನುವ ಭಾವಕ್ಕೆ ಬದಲಾಗಿ ಭಿನ್ನ ಭಾವದಿಂದ ವರ್ತಿಸುವಂತಹ ಭಿನ್ನ ಭಾವದ ಶಬ್ದಗಳನ್ನು ನಾನು ಕೇಳುವುದಿಲ್ಲ. ಭಿನ್ನ ಭಾವದ ವಾತಾವರಣ ನಿರ್ಮಿಸುವಂತಹ ಸ್ಥಾನದಲ್ಲಿ ನಾನು ಇರೋದಿಲ್ಲ. ಅದನ್ನು ಪರಿವರ್ತನೆಯ ಮಾಡುವಂತಹ ಬದ್ಧತೆಗೆ ಒಳಗಾಗ್ತೇನೆ. ಶಿವನಿಂದೆಯನ್ನು ನಾನು ಮಾಡಿಕೊಡುವುದಿಲ್ಲ. ಶಿವನಿಂದೆ ಅಂದರೆ ವಿಷ್ಣುವಿನಿಂದೆ ಮಾಡಬೇಕು ಅಂತ ಅರ್ಥ ಅಲ್ಲ. ಶಿವ ಎನ್ನುವುದೇ ಮಂಗಲಕರವಾಗಿರುವಂಥದ್ದು. ಜಗತ್ತೆಲ್ಲವೂ ಕೂಡ ಶಿವ ಎನ್ನುವಂಥ ಈ ಭಾವ ಏನೈತಲ್ಲ, ಈ ಭಾವಕ್ಕೆ ಭಿನ್ನವಾಗಿ ನಾನು ವರ್ತಿಸುವುದಿಲ್ಲ ಅನ್ನುವಂಥ ಬದ್ಧತೆಗೆ ಒಳಗಾಗಿ ಆತ ರುದ್ರಾಕ್ಷಿಯನ್ನು ಆತ ಧರಿಸ್ತಾನೆ. ಹೀಗೆ ರುದ್ರಾಕ್ಷಿಯ ಕುರಿತಾಗಿ ಆತನಿಗೆ ಮಾಹಿತಿಯನ್ನು ಮಾಡಿಕೊಡುವುದು. ದೇಹದ ತುಂಬೆಲ್ಲ ತಂತುಗಳು ಇರುವ ಹಾಗೆ, ದೇಹದ ತುಂಬೆಲ್ಲ ಈ ಏನು ತಂತುಗಳು ಅದಾವಂತ ತೂತುಗಳು ಅಂತ ನಾವೇನು ಹೇಳ್ತೀವಿಯೋ, ಹೋಲ್ಸ್ ಅಂತ ನಾವೇನು ಹೇಳ್ತೀವೋ, ಮೈನ್ಯೂಟ್ ಆ ಡಿಗ್ರಿಯೊಳಗಿರುವಂತಹ ಹೋಲ್ಸ್ ಅಂತ ನಾವೇನು ಹೇಳ್ತೀವೋ, ಅವುಗಳಿಗೆ ಶರಣರು ಹೇಳ್ತಾರ, ಈ ಕಣ್ಣದ ಮೈತುಂಬ ಕಣ್ಣುಗಳನ್ನು ಹೊಂದಿ ನೀನು ಈ ಕಣ್ಣುಗಳು ಅರಿವಿನ ಕಣ್ಣುಗಳಾಗಬೇಕು, ಜ್ಞಾನದ ಆಗಬೇಕು. ಯಾವ ಜ್ಞಾನ? ನೀನು ಹಾಗೂ ಒಳಗೊಂಡಿರುವಂತಹ ಜಗತ್ತೆಲ್ಲವೂ ಕೂಡ ಲಿಂಗನದ, ಅದು ಸಾಕ್ಷಾತ್ ಜಂಗಮ ಸ್ವರೂಪದ. ಇಂತಪ್ಪ ಜಂಗಮ ಭಾವವನ್ನು ದೇಹದ ತುಂಬೆಲ್ಲ ನಾನು ಹೊಂದಿಕೊಂಡು ಅಂತಪ್ಪ ಜ್ಞಾನದ ಕಣ್ಣುಗಳನ್ನು ದೇಹದ ತುಂಬೆಲ್ಲ ಹೊಂದಿಕೊಂಡು ನಾನು ಬದುಕ್ತೇನೆ ಅನ್ನುವಂಥ ಬದ್ಧತೆಗೆ ನೀನು ಒಳಗಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರುದ್ರಾಕ್ಷಿ ಕಂಕಣವನ್ನು ಕಟ್ಟುವುದು. ಇಷ್ಟೆಲ್ಲ ತಿಳಿಸಿ ಆದ ಮೇಲೆಯೂ ಕೂಡ ನಾವು ತಪ್ಪಿದರೆ ನಮಗೆ ಮಾರ್ಗದರ್ಶನವಾಗಿರಲಿ ಅಂತ ತಿಳ್ಕೊಂಡು ವಚನಗಳ ಬಂಧವನ್ನು ಉಂಟು ಮಾಡುವುದು. ಒಂದು ವಚನ ಧರ್ಮ ಗ್ರಂಥವನ್ನು ಒಂದು ಟಾವೆಲ್ಲಿಗೆ ಕಟ್ಟಿ ಇಬ್ಬರ ಸೆರಗುಗಳಿಗೆ, ಆತನ ಶೆಲ್ಲೆ ಮತ್ತು ಈತನ ಸೆರಗಿಗೆ ಕಟ್ಟಿ ಇವರಿಬ್ಬರ ಬದುಕಿಗೆ ಯಾವಾಗಲೂ ಕೂಡ ಇದು ಮಾರ್ಗದರ್ಶಕವಾಗಿರಲಿ ಅಂತ ಹೇಳುವಂತಹ ವಚನ ಬಂಧದ ಆ ಕಾರ್ಯಕ್ರಮ ನಡೆಸುವುದು. ಮುಂದೆ ಸಮಾನತೆಯ ಸಂಕೇತವಾಗಿ ಇಲ್ಲಿ ಕೇವಲ ವಧುವಿಗೆ ಇಲ್ಲಿ ಮಾಂಗಲ್ಯವನ್ನು ಕಟ್ಟೋದಿಲ್ಲ, ಇಲ್ಲಿ ವಧುವು ಕೂಡ ವರನಿಗೆ ರುದ್ರಾಕ್ಷಿ ಮಾಂಗಲ್ಯವನ್ನು ಕಟ್ತಾಳೆ ಸಮಾನತೆಯ ಸಂಕೇತವಾಗಿ. ಕನ್ಯಾದಾನದ ಪ್ರಸಂಗವಂತೂ ಇಲ್ಲಿ ಬರುವುದೇ ಇಲ್ಲ. ದಾನ ಮಾಡಲಿಕ್ಕೆ ಅವಳು ವಸ್ತುವಲ್ಲ, ಹೆತ್ತ ಮಗಳು ವಸ್ತುವಾಗಲಿಕ್ಕೆ ಸಾಧ್ಯವಿಲ್ಲ. ಅವಳು ಪಶುವಲ್ಲ, ಪ್ರಾಣಿಯಲ್ಲ, ಪಕ್ಷಿಯಲ್ಲ, ಧಾನ್ಯವಲ್ಲ, ಬೆಳ್ಳಿ ಬಂಗಾರ ಅಂತ ವಸ್ತುವೂ ಅಲ್ಲ, ದಾನ ಮಾಡಲಿಕ್ಕೆ ಬರೋದಿಲ್ಲ. ಅದು ನಮ್ಮದೇ ಜೀವ, ನಮ್ಮದೇ ಕುಡಿಯದು, ಅದು ಇನ್ನೊಂದು ಮನೆಯನ್ನು ಬೆಳಗಿಸುವಂತಹ ಮಹಾತಾಯಿಯವಳು. ಹೀಗಾಗಿ ಅವಳನ್ನು ಗೌರವಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ದಾನ ಮಾಡುವಂತಹ ಪ್ರಸಂಗಗಳನ್ನು ನಾವು ಇಲ್ಲಿ ಮಾಡುವುದಿಲ್ಲ. ಮತ್ತು ಎಲ್ಲ ಶರಣರನ್ನು ನೆನೆದು
ಎಲ್ಲ ಶರಣರನ್ನು ನೆನೆದು ಇತ್ತೀಚೆಗೆ ನಮ್ಮ ಡಾಕ್ಟರ್ ಎಂ ಕಲಬುರ್ಗಿ ಅವರು ರಚಿಸಿಕೊಟ್ಟಿರುವಂತಹ ಲಿಂಗಾಯತ ವಿವಾಹ ಪಂಚಕದ ಮುಖಾಂತರ ಅವರೆಲ್ಲರಿಗೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತೇವೆ. ಎಲ್ಲ ಶರಣರ ಹೆಸರುಗಳನ್ನು ಬಳಸಿಕೊಂಡು ಈ ಶರಣರೇ ನಮ್ಮ ನಿಜ ತಂದೆ ತಾಯಿಗಳು, ನಮ್ಮ ಮಾರ್ಗದರ್ಶಕರು, ನಮ್ಮ ಪೋಷಕರು. ಕೇವಲ ಪೂರ್ವಾಶ್ರಮದ ಈ ಮಲಸಂಬಂಧದ ವಾಸನೆಗೆ ಬದಲಾಗಿ ಈ ಧರ್ಮದ ತತ್ವಗಳನ್ನು, ಇಂತಹ ವಿಶಾಲವಾಗಿರುವಂತಹ ಈ ತತ್ವವನ್ನು, ಸಮಾನತೆಯ ತತ್ವವನ್ನು ಬದುಕಿ ಬೋಧಿಸಿದಂಥ ಶರಣರೇ ನಿಮ್ಮ ನಿಜ ತಂದೆ ತಾಯಿಗಳು ಅಂತೇಳಿ ಹೇಳಿ ಅವರೆಲ್ಲರ ಆಶೀರ್ವಾದ ಈ ಮಕ್ಕಳ ಮೇಲಿರಲಿ, ಅವರ ಬದುಕು ಇವರಿಗೆ ಯಾವಾಗಲೂ ಕೂಡ ಮಾರ್ಗದರ್ಶಿಯಾಗಿರಲಿ ಅಂತ ಹಾರೈಸ್ತಾ ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತೇವೆ. ಹೀಗೆ ಅರ್ಥಪೂರ್ಣವಾಗಿ ಒಂದೆಡೆ ನಮ್ಮ ಧರ್ಮದ ಮೂಲ ತತ್ವವನ್ನು, ಸಂಸ್ಕಾರವನ್ನು ಅವರಿಗೆ ಕೊಟ್ಟಂತೆಯೂ ಆಯಿತು. ಅವರು ಬದುಕಿನೊಳಗೆ ಹೇಗೆ ನಡ್ಕೋಬೇಕು, ಅವರ ಸುಂದರವಾಗಿರುವಂತಹ ಶರಣ ದಾಂಪತ್ಯವನ್ನು ಅವರು ಹೇಗೆ ನಡೆಸಬೇಕು ಅಂಥೇಳಿ ಹೇಳಲಿಕ್ಕೆ ಅಂಥೇಳಿ ಅವ್ರಿಗೆ ತಿಳ್ಕೊಳ್ಳಲಿಕ್ಕೆ ಸಾಧ್ಯವೂ ಆಯಿತು ಅನ್ನುವ ಹಿನ್ನೆಲೆಯೊಳಗೆ ಬಹಳ ಸುಂದರವಾಗಿ ಕಲ್ಯಾಣ ಮಹೋತ್ಸವವನ್ನು ನಾವು ನಡೆಸಿಕೊಡ್ತೇವೆ. ಅದನ್ನು ಇವತ್ತೆಲ್ಲರೂ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಮತ್ತು ಅದನ್ನು ರೂಢಿಸಲಿಕ್ಕೆ ಎಲ್ಲ ಬಸವ ಕೇಂದ್ರಗಳು, ಬಸವ ದಳಗಳವರು ಬಹಳ ಪ್ರಾಮಾಣಿಕವಾಗಿ ಆ ಪ್ರಯತ್ನಗಳನ್ನು ಮಾಡಿಕೊಂಡು ಬಂದಿರುವಂಥದ್ದು ಈ ನಾಡಿನ ಎಲ್ಲರ ಗಮನಕ್ಕಿದೆ. ಇತ್ತೀಚೆಗೆ ಲಿಂಗಾಯತದ ಒಂದು ಜಾಗತಿಕ ಲಿಂಗಾಯತ ಒಂದು ಸಂಸ್ಥೆಯಾಗಿರುವಂಥ ಜಾಗತಿಕ ಲಿಂಗಾಯತ ಮಹಾಸಭೆಯೂ ಕೂಡ ಇಂಥ ಎಲ್ಲೆಡೆ ನಡೆಸುತ್ತೆ. ಕರ್ನಾಟಕದ ಎಲ್ಲ ಭಾಗದಲ್ಲಿ ಈ ನಿಜಾಚರಣೆಗಳನ್ನು ಅನುಷ್ಠಾನಗೊಳಿಸುವಂಥ ಎಲ್ಲರನ್ನ ಸೇರಿಸಿಕೊಂಡು ಒಂದು 2-3 ಮೀಟಿಂಗ್ಗಳನ್ನು ಮಾಡಿ ಒಂದು ಕರಡು ಪ್ರತಿಯನ್ನು ತಯಾರು ಮಾಡಿದ್ದಾರೆ ಅವರೆಲ್ಲ. ಅಂದ್ರೆ ಏಕರೂಪಿ ಒಂದು ಸಂಹಿತೆ ಇರಬೇಕು ಅನ್ನುವಂಥದ್ದು. ಅಂದ್ರೆ ಒಂದೊಂದೆಡೆ ಏನಾಗ್ತದೆ ಅಂತಂತಂದ್ರೆ ಸ್ಥಾವರದ ಪೂಜೆಯನ್ನು ನಾವು ಮಾಡುವಂತಿಲ್ಲ, ಗುರುಪೂಜೆಯ ನೆಪದೊಳಗೆ ಮೂರ್ತಿಯ ಪೂಜೆಯನ್ನು ಮಾಡುವಂಥದ್ದು, ಇವೆಲ್ಲವುಗಳು ಕೂಡ ತಪ್ಪು ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಧರ್ಮದ ಆಚರಣೆಗಳು ಎಲ್ಲಿಯೂ ಕೂಡ ತಪ್ಪಬಾರದು ಅನ್ನುವ ಹಿನ್ನೆಲೆಯೊಳಗೆ ಏಕರೂಪಿ ಒಂದು ಪದ್ಧತಿಯನ್ನು ತರುವಂತಹ ಹಿನ್ನೆಲೆಯಲ್ಲಿ ಒಂದು ಕರಡು ಪ್ರತಿಯನ್ನು ಈಗಾಗಲೇ ಜಾಗತಿಕ ಲಿಂಗಾಯತ ಮಹಾಸಭೆಯ ಆ ಸದಸ್ಯರು ಕೂಡಿಕೊಂಡು ಅದನ್ನು ತಯಾರು ಮಾಡಿದ್ದದ. ಆ ಕುರಿತಾಗಿ ಇನ್ನೊಮ್ಮೆ ಚರ್ಚೆಗಳನ್ನು ಮಾಡಿ ಅದನ್ನು ಫೈನಲ್ ಮಾಡಿ ನಾಡಿನ ಎಲ್ಲ ಜನರಿಗೂ ಕೂಡ ಅದನ್ನು ಕೊಡುವಂತಹದ್ದು ಎಚ್ಚರಿಕೆಯನ್ನು ಜಾಗತಿಕ ಲಿಂಗಾಯತ ಮಹಾಸಭೆ ಇಲ್ಲಿ ವಹಿಸ್ತದೆ. ಏನಂದ್ರೆ ಇದು ಯಾರದೇ ವೃತ್ತಿ ಆಗಬಾರದು, ಜೀವನೋಪಾಯದ ಇದನ್ನು ನಡೆಸುವಂಥವರು ವಚನಮೂರ್ತಿಗಳು, ಕ್ರಿಯಾಮೂರ್ತಿಗಳು ಅಂತ ನಾವು ಏನು ಕರಿತೀವಿ, ಇದು ಅವರ ವೃತ್ತಿ ಆಗಬಾರದು. ವೃತ್ತಿ ಯಾಕಾಗಬಾರದು ಅಂತಂದ್ರೆ ಇದೊಂದು ವೃತ್ತಿ ಆದ್ರೆ ಅವರ ಜೀವನೋಪಾಯದ ಮಾರ್ಗ ಆಯಿತು ಅಂತಂತಂದ್ರೆ ಮತ್ತೆ ಯಾವ ಪುರೋಹಿತ ಬೇಡ ಅಂತೀವಿಯೋ ಇನ್ನೊಂದು ನೆಪದೊಳಗೆ ಮತ್ತೊಂದು ಪುರೋಹಿತ ವರ್ಗನ ಇಲ್ಲಿ ಸೃಷ್ಟಿಯಾಗಿಬಿಡ್ತದೆ. ಗಂಡನಿಗೆ ಲಿಂಗವಿಲ್ಲದಿದ್ದಲ್ಲಿ ಹೆಂಡತಿ ಕಟ್ಟುವುದು, ಹೆಂಡತಿಗೆ ಲಿಂಗವಿಲ್ಲದಿದ್ದಲ್ಲಿ ಗಂಡ ಕಟ್ಟುವುದು ಅಂತ ತಿಳ್ಕೊಂಡು ದೀಕ್ಷಾಬೋಧೆಯಲ್ಲಿ ಹೇಳಲಾಗ್ತದೆ. ಆದರೆ ಅವರನ್ನು ಕಟ್ಟಿರ್ಬೇಕಷ್ಟೇ, ಕಟ್ಟಿದವರು ಇನ್ನೊಬ್ಬರಿಗೆ ಕಟ್ಟಲಿಕ್ಕೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರವರ ಮನೆಯ ಕಾರ್ಯಕ್ರಮಗಳನ್ನು ಇದರೊಂದು ಕೌಟುಂಬಿಕ ಕಾರ್ಯಕ್ರಮ ಎನ್ನುವ ಹಾಗೆ ಈ ತತ್ವಕ್ಕನುಗುಣವಾಗಿ ಅವರವರೇ ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸುವುದರ ಮುಖಾಂತರ ಈ ನಿಜಾಚರಣೆಗಳನ್ನು ರೂಢಿಸುವಂತಹ ಒಂದು ವ್ಯವಸ್ಥೆಯೂ ಕೂಡ ಅದು ಇಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಲಿಂಗಾಯತ ಅನ್ನುವಂಥದ್ದು ಈಗಾಗಲೇ ಹೇಳಿದ ಹಾಗೆ ಜಾತಿ, ಕುಲ, ಗೋತ್ರ ಎಲ್ಲವುಗಳನ್ನು ಮೀರಿದಂತಹ ಒಂದು ವ್ಯವಸ್ಥೆ. ಇಲ್ಲಿ ಜಾತಿಗಳಿರಬಾರ್ದು, ಕುಲಗಳಿರಬಾರ್ದು, ವೃತ್ತಿಗಳಿರಲಿ, ಆದ ವೃತ್ತಿಗಳು ಜಾತಿಗಳಾಗಬಾರದು. ಎಂದೆಂದೂ ಕೂಡಲಾರದಂತಹ ಸಮಾನಾಂತರ ರೇಖೆಗಳ ಆಗಬಾರದು. ಅವೆಲ್ಲ ಬದುಕಿನ ಉಪಾಯದ ಮಾರ್ಗಗಳಾಗಿ ವೃತ್ತಿಗಳೇ ಹೊರತು ಪರಸ್ಪರರ ಪ್ರೀತಿಸಲಿಕ್ಕೆ, ಪರಸ್ಪರರು ಕೂಡಿ ಬದುಕಲಿಕ್ಕೆ ಅವು ತೊಂದರೆಯನ್ನು ಎಂದೂ ಮಾಡಬಾರದು. ಆ ಹಿನ್ನೆಲೆಯಲ್ಲಿ ಒಳಪಂಗಡಗಳ ಮದುವೆಗೆ ಪ್ರೋತ್ಸಾಹಿಸುವಂತಹ ಕ್ರಿಯೆಗಳೂ ಕೂಡ ಈ ನಿಜಾಚರಣೆಯಲ್ಲಿ ನಡೀತಾವೆ. ನಾವೆಲ್ಲ ಎಲ್ಲೆಲ್ಲಿ ಹೀಗೆ ಒಳಪಂಗಡಗಳ ಮಧ್ಯೆ ಮದುವೆಗಳನ್ನು ಮಾಡುವಂಥದ್ದು, ಅಂತರ್ಜಾತೀಯ ವಿವಾಹಗಳನ್ನು ಮಾಡುವಂಥವರು ಎಲ್ಲೆಲ್ಲಿ ಅಂಥ ಪ್ರಸಂಗಗಳು ಕಂಡು ಬರ್ತಾವೋ ಅಂಥ ಎಲ್ಲ ಕಡೆಯೂ ಹೋಗಿ ಅವರಿಗೆ ಮನಸ್ಸಿಗೆ ಅವರಿಗೆ ತಿಳಿಸಿಕೊಟ್ಟು ಅವರಿಗೆ ಲಿಂಗ ಸಂಸ್ಕಾರವನ್ನು ನೀಡಿ ನಾವು ಕಲ್ಯಾಣ ಮಹೋತ್ಸವ ಮಾಡಿ ಬರುವಂತಹ ವ್ಯವಸ್ಥೆಯನ್ನು ಬಹುಶಃ ಈ ನಾಡಿನ ತುಂಬೆಲ್ಲ ಇರುವಂತಹ ಎಲ್ಲ ವಚನಮೂರ್ತಿಗಳು, ಕ್ರಿಯಾಮೂರ್ತಿಗಳು ಇದನ್ನು ಮಾಡಿಕೊಂಡು ಬರ್ತಾರ ಅನ್ನುವಂಥದ್ದು ಇದನ್ನು ತಮ್ಮ ಎಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ಅಂತಿಮ ಸಂಸ್ಕಾರದ ಪ್ರಸಂಗದಲ್ಲಿ ಲಿಂಗೈಕ್ಯವಾದಾಗ ಅದನ್ನು ಸೂತಕ ಪಾತಕ ಅಂತ ತಿಳ್ಕೊಂಡು ಹೇಳಿ ಅನೇಕ ಬಗೆಯ ಕಿರಿಕಿರಿಗಳನ್ನು ಉಂಟು ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಈಗ್ಯೂ ಐತಿ. ಆದರೆ ನಾವಿರುವಂತಹ ಸ್ಥಾನದಲ್ಲಿ ಎಲ್ಲೆಲ್ಲಿ ಬಸವ ತತ್ವದವರು ಅದೀವೋ ಅಲ್ಲೆಲ್ಲ ಕಡೆನೂ ಹೋಗಿ ಇಂತಹ ಸೂತಕ ಪಾತಕಗಳನ್ನು ನಿವಾರಿಸುವಂತಹ ಕೆಲಸವನ್ನು ಮಾಡ್ತೀವಿ. ವಚನಗಳ ಮುಖಾಂತರವೇ ಆ ಎಲ್ಲ ಕ್ರಿಯೆಗಳನ್ನು ಮಾಡ್ತೀವಿ. ಕೊನೆಗೆ ಅಂತ್ಯ ಸಂಸ್ಕಾರದವರೆಗೂ ಕೂಡ ಅವರನ್ನು
ಭೂಮಿಯಲ್ಲಿ ನಿಕ್ಷೇಪಿಸುವವರಿಗೂ ಕೂಡ ವಚನಗಳನ್ನು ಬಳಸಿಕೊಳ್ಳುತ್ತಾ ಎಮ್ಮವರಿಗೆ ಸಾವಿಲ್ಲ ಇಂಥ ಎಲ್ಲ ವಚನಗಳನ್ನು ಹೇಳುವಾಗ ಎಲ್ಲರೂ ಆನಂದ ತುಂದಿಲರಾಗ್ತಾರೆ. ಅವರ ದುಃಖಗಳು ಅಡಗ್ತಾವು. ಮರಣವೇ ಮಹಾನವಮಿ ಅನ್ನುವುದಕ್ಕೆ ಪೂರಕವಾಗಿ ಅಂತ್ಯ ಸಂಸ್ಕಾರದ ಕ್ರಿಯೆಯನ್ನು ಮಾಡ್ತೀವಿ. ಹೋಗುವಾಗ ದಾರಿಯಲ್ಲಿ ಎಲ್ಲಿಯೂ ಕೂಡ ಬಸವ ಘೋಷಗಳನ್ನು, ಶರಣರ ಘೋಷಗಳನ್ನು, ಮುಂತಾದ ಈ ಶರಣ ಸಿದ್ಧಾಂತದ ಘೋಷ ವಾಕ್ಯಗಳನ್ನು ನಾವೆಲ್ಲರೂ ನುಡಿತಾ ಹೋಗ್ತೀವಿ, ವಚನಗಳನ್ನು ನುಡಿತಾ ಹೋಗ್ತೀವಿ. ಅಲ್ಲಿ ವಿಭೂತಿ ರುದ್ರಾಕ್ಷಿಗಳನ್ನು ಬಳಸಿಕೊಂಡು ಆ ಲಿಂಗ ಶವಕ್ಕೆ ಸಂಸ್ಕಾರವನ್ನು ಮಾಡಿ ಅಲ್ಲಿ ಪುಷ್ಪಾರ್ಪಣೆ ಮಾಡಿ ವಚನ ಮಂಗಲವನ್ನು ಮಾಡಿ ವಚನ ಘೋಷಣೆಗಳನ್ನು ಮಾಡುವಾಗ ತುಂಬಿದ ಆ ಎಲ್ಲ ಭಾಗದಲ್ಲಿ ಅಲ್ಲಿ ಬಹುಶಃ ಪ್ರಶಾಂತಿಯ ವಾತಾವರಣ ಉಂಟಾಗ್ತದೆ. ಆ ಮನೆಯವರು ಕೂಡ ಖುಷಿ ಪಡ್ತಾರೆ. ನನ್ನ ಮಗಂದು ಅಥವಾ ನನ್ನ ಅಳಿಯಂದು ಅಥವಾ ನಮ್ಮ ಅಪ್ಪಂದು ನಮ್ಮ ದೊಡ್ಡಪ್ಪಂದು ಎಷ್ಟು ಚಂದ ಆತಲ್ಲ ಅಂತಂದ್ರೆ ಮರಣವೇ ಮಹಾನವಮಿ ಅನ್ನುವಂಥ ಯಾವ ಭಾವ ನಮ್ಮಲ್ಲಿ ಉಂಟಾಗಬೇಕಾಗಿತ್ತೋ ಅಂತಹ ಭಾವವನ್ನು ಈ ನಿಜಾಚರಣೆಗಳ ಮುಖಾಂತರ ರೂಢಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲಿ ಎಲ್ಲಿಯೂ ಕೂಡ ಮೂಢನಂಬಿಕೆಗಳಿಗೆ ಅವಕಾಶವಿರದಂತೆ ಬಹಳ ಮಂದಿ ಹೋದ ಮೇಲೆ ಸ್ನಾನ ಮಾಡಬೇಕು ಹೀಗೆಲ್ಲ ವಿಚಾರಗಳನ್ನು ಇಟ್ಟುಕೊಂಡಿರ್ತಾರಂತೆ. ಎಲ್ಲರಿಗೂ ಕೂಡ ತಿಳುವಳಿಕೆಯನ್ನು ಮಾಡಿಕೊಡುವಂಥದ್ದನ್ನು ಮಾಡ್ತೀವಿ. ಅಲ್ಲಿ ಯಾವುದೂ ಕೂಡ ಪ್ರಸಾದವನ್ನು ಕೆಡಿಸುವಂಥ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಒಂದು ಕಾಯಿ ಒಡೆದ್ರೂ ಕೂಡ ಆ ಪ್ರಸಾದವನ್ನು ಕೂಡ ಅಲ್ಲಿ ಎಲ್ಲ ಕಡೆ ನಾವು ಹಂಚ್ತೀವಿ. ಅದು ಪ್ರಸಾದ, ಅದು ಕೆಡಿಸಲಿಕ್ಕೆ ಬಾರದು. ಅದು ಅಲ್ಲಿ ಅವರು ಲಿಂಗೈಕ್ಯರಾದಾಗ ಒಡೆದಿರುವಂತಹ ಕಾಯಿ ಅದು ಅಂತ ತಿಳ್ಕೊಂಡು ಎಷ್ಟೋ ಜನ ಎಲ್ಲಿ ಬೇಕಲ್ಲೇ ಒಗೆದು ಬಿಡ್ತಾರೆ. ಅದನ್ನು ಭಾಳ ಅಗೌರವದಿಂದ ಕಾಣ್ತಾರೆ. ಹಾಗೆ ಅಗೌರವದಿಂದ ಕಾಣಲಿಕ್ಕೆ ಆಗೋದಿಲ್ಲ. ಅವರಿಗೆ ಸಂಶಯ ಬರ್ತಿತ್ತಂದ್ರೆ ಅಲ್ಲಿರುವಂಥ ಆ ಕಾಯಿಯ ಪ್ರಸಾದವನ್ನು ಮೊದಲು ನಾವೇ ತಿಂದುಬಿಡ್ತೀವಿ. ಅವರ ಮನಸ್ಸಿನಲ್ಲಿ ಆ ಸಂಶಯ ಹೋಗುವ ಹಾಗೆ ನೋಡ್ಕೊಳ್ತೀವಿ. ಅಷ್ಟೇ ಅಲ್ಲ, ಆ ಸಮಾಧಿಯ ಒಳಗಡೆ ಅದು ಪವಿತ್ರ ಸ್ಥಾನ. ಅದು ಇಷ್ಟು ದಿನ ಲೀಲೆಯಾಡಿ ಲಿಂಗ ಲೀಲೆಯಾಡಿ ನಿಷ್ಪತ್ತಿಗೊಂಡಿರುವಂತಹ ಜೀವ ಇದ್ರ ಒಳಗೆ ಭೂಮಿಯೊಳಗೆ ನಿಕ್ಷೇಪಗೊಳ್ತದೆ. ಅಂತಲ್ಲಿ ಹೋಗಿ ನಾವು ಕುಳಿತುಕೊಂಡು ಲಿಂಗ ಪೂಜೆಯನ್ನು ಕೂಡ ನಾವು ಮಾಡಿಕೊಳ್ತೀವಿ. ಇದನ್ನು ಬಹಳಷ್ಟು ಜನರು ಎಲ್ಲರೂ ನೋಡಿ ಭಾಳ ಸಂತೋಷನೂ ಪಡ್ತಾರೆ. ಅದ್ರ ಬಗ್ಗೆ ಒಂದಷ್ಟು ಜನರಿಗೆ ಭಯ ಇರ್ತಿತ್ತು. ನಾವೇ ಒಳಗಡೆ ಹೋಗಿ ಆ ಕುಣಿಯೊಳಗೆ ಕುಂತ್ಕೊಂಡು ಆ ತ್ರಿಕೋಣದೊಳಗೆ ಕುಂತ್ಕೊಂಡು ಲಿಂಗ ಪೂಜೆ ಮಾಡ್ಕೊತಿದ್ರು. ಎಷ್ಟೋ ಮಂದಿ ಫೋಟೋ ಹೊಡ್ಕೊಳ್ಳೋದು, ಎಷ್ಟೋ ಮಂದಿ ಖುಷಿ ಪಡೋದು. ಅಂದ್ರೆ ಒಟ್ಟಿನ ಮೇಲೆ ಆ ಸ್ಮಶಾನ ಅನ್ನುವುದಕ್ಕೆ ಏನೇನು ಸೂತಕ ಪಾತಕಗಳನ್ನು ಅಂಟಿಸಿರ್ತಾರೋ, ಕೊನೆಯ ಪಕ್ಷ ಈ ಬಸವ ತತ್ವದವರು ಮಾಡುವಂಥ ಈ ಅಂತ್ಯ ಸಂಸ್ಕಾರದ ವಿಧಿಯೊಳಗೆ ಅದೊಂದು ಪವಿತ್ರ ಕ್ಷೇತ್ರ ಅನ್ನುವಂಥ ಭಾವನೆ ಅಲ್ಲಿ ಮೂಡುವ ಹಾಗೆ ನಾವು ಅದನ್ನು ನೋಡ್ಕೊತೀವಿ. ಹೀಗಾಗಿ ಕಂದಾಚಾರಗಳಿಗೆ, ಮೂಢನಂಬಿಕೆಗಳಿಗೆ ಅವಕಾಶ ಕೊಡದೆ ಯಾವ ಶರಣರು ಇಂಥ ಕಂದಾಚಾರಗಳನ್ನು, ಮೂಢನಂಬಿಕೆಗಳನ್ನು, ಸೂತಕ ಪಾತಕಗಳನ್ನು ನಂಬೇಡ್ರಿ ಅಂತ ಹೇಳಿದ್ರು, ಅಂಥ ಎಲ್ಲ ಕಂದಾಚಾರ, ಮೂಢನಂಬಿಕೆ, ಸೂತಕ ಪಾತಕಗಳನ್ನು ಬಿಡಿಸುವಂಥ ಕ್ರಿಯೆಗಳನ್ನು ಈ ವಚನಗಳ ಮುಖಾಂತರ, ನಿಜಾಚರಣೆಗಳ ಮುಖಾಂತರ ನಾವು ನಾವು ಬರ್ತೀವಿ ಅಂತನ್ನುವಂಥದ್ದು. ಗರ್ಭಕ್ಕೆ ಲಿಂಗ ಧಾರಣೆ ಮಾಡುವಂಥದ್ದಂತೂ ಭಾಳ ಚಂದ ನಮ್ಮಲ್ಲಿ ಎಲ್ಲರೂ ತಾಯಂದಿರು ಮಾಡ್ತಾರೆ. ಅವ್ರನ್ನ ಕುಂದ್ರಿಸಿಕೊಂಡು ಅವ್ರಿಗೆ ಹೇಳ್ತಾರೆ. ಏನು ಹೇಳ್ತಾರ? ಈ ಲಿಂಗ ಅಂದರೆ ಏನು? ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ, ಜ್ಞಾನಪೂರ್ಣನ್ ಜಗಂ ಜ್ಯೋತಿ ಅಂತ ಮಂಗಲ ಹಾಡ್ತೀವಿ. ಅಂದ್ರೆ ಪರಿಪೂರ್ಣವಾಗಿರುವಂತಹ ಜ್ಞಾನ ಯಾವುದು? ಪರಿಪೂರ್ಣವಾಗಿರುವಂತಹ ಜ್ಞಾನ ಏನು ಅಂದ್ರೆ ಜಗತ್ತಿನೊಳಗೆ ಏನೇನು ಹುಟ್ಟೈತೋ ಅದು ಸಾಕ್ಷಾತ್ ಶಿವನ ಅದ, ಅದು ಲಿಂಗವೇ ಅದ. ಅದನ್ನು ಬೆಳೆಸೋದು ಲಿಂಗವಾಗಿ ಬೆಳೆಸಬೇಕೆ ಹೊರತು ನೀನು ಅದನ್ನು ಕ್ರೂರಿಯಾಗಿ, ಅದನ್ನು ಕಪಟಿಯಾಗಿ, ಸುಳ್ಳನಾಗಿ, ಮಳ್ಳನಾಗಿ, ಕಳ್ಳನಾಗಿ ಬೆಳೆಸಬೇಡ. ಅದು ಹುಟ್ಟುವಂಥದ್ದು ನೀನು ನಿನ್ನ ಪತಿಯ ಕೇವಲ ಪ್ರೀತಿಗಾಗಿ ಹುಟ್ಟಿರುವಂಥದ್ದಲ್ಲ. ಅದು ಸಾಕ್ಷಾತ್ ಪರವಸ್ತು. ಅದು ನಿಮ್ಮ ಪ್ರೀತಿಗೆ ಹುಟ್ಟಿರುವಂಥದ್ದು. ನಿಸರ್ಗದ ನಿಯಮಕ್ಕನುಗುಣವಾಗಿ ಅದು ಹುಟ್ಟಿರುವಂಥದ್ದು. ಕೇವಲ ನೀನು ಕೊಟ್ಟಿರುವಂಥ ಆಹಾರ ಅಲ್ಲ. ನೀನು ಯಾವ್ಯಾವ ಆಹಾರ ತಿಂದಿ? ಭೂಮಿಯ ಕೃಪೆಗೆ ಒಳಗಾಗಿ ಆ ಅನ್ನ ತಿಂದಿ ನೀನು. ಹೊರಗಿರುವಂಥ ಶುದ್ಧವಾಗಿರುವಂಥ ಗಾಳಿ ಕುಡಿದಿ. ಅದನ್ನು ಆ ಮಗು ಸ್ವೀಕಾರ ಮಾಡ್ತು. ನಿಸರ್ಗದತ್ತವಾಗಿ ಬರುವಂತಹ ಎಲ್ಲವುಗಳನ್ನು ನಿನ್ನ ಮಗುವಿಗೆ ಕೊಡಲಿಕ್ಕಾಗಿ ನೀನು ನಿಮಿತ್ತವಾದಿ. ಆದರೆ ನಿಜವಾಗಿ ಅದು ಯಾರ ಹಂಗಿಗೆ ಒಳಗಾಗ್ತದೆ ಅಂದ್ರೆ ನಿಸರ್ಗದ ಹಂಗಿಗೆ ಒಳಗಾಗ್ತದೆ, ಸಾಕ್ಷಾತ್ ಶಿವತತ್ವದ ಹಂಗಿಗೆ ಒಳಗಾಗ್ತದೆ, ಸಾಕ್ಷಾತ್ ಲಿಂಗ ತತ್ವದ ಹಂಗಿಗೆ ಒಳಗಾಗ್ತದೆ. ಆ ವಾಯುವನ್ನು ಸ್ವೀಕಾರ ಮಾಡ್ತು. ನಿನ್ನ ಮುಖಾಂತರ ನೀನು ಸ್ವೀಕರಿಸುವಂಥ ಏನು ಅನ್ನ ಇತ್ತಲ್ಲ ಅದರ ರಸವನ್ನು ಅದು ತಿಂದು ಬದುಕ್ತದು. ಈ ಹಂಗಿಗೆ ಒಳಗಾಗಿ ಅದು ಬದುಕ್ತು. ನೀನು ನೆಪ ಮಾತ್ರಕ್ಕೆ. ಆದರೆ ಅದು ಸ್ವೀಕರಿಸುವಂಥದ್ದೆಲ್ಲವೂ ಕೂಡ ಶಿವತತ್ವದಿಂದ ಬಂದಿರುವಂಥದ್ದೇ. ಹೀಗಾಗಿ ಅದು ಶಿವನ ಬಳ್ಳಿ, ಅದು ಬಸವ ಬಳ್ಳಿ. ಅದು ಹುಟ್ಟುವ ಮಗು ಅದು ಬಸವ ಬಳ್ಳಿ, ಅದು ಶಿವ ಬಳ್ಳಿ, ಅದು ಸಾಕ್ಷಾತ್ ಶಿವ, ಸಾಕ್ಷಾತ್ ಲಿಂಗ ಅನ್ನುವಂಥ ಭಾವಕ್ಕೆ ಒಳಗಾಗಿ ನೀನು ಅದನ್ನು ಬೆಳೆಸಬೇಕು ಅನ್ನುವಂಥ ಬದ್ಧತೆಯ ಭಾಗವಾಗಿ ಅವಳಿಗೆ ಲಿಂಗ ಕೊಡ್ತಾರ. ನೀನು ಹೇಗೆ ಲಿಂಗ ಅಂತ ತಿಳಿದುಕೊಳ್ಳಲಿಕ್ಕಾಗಿ
ತೋರಬಲ್ಲ ಗುರು ಮಾರ್ಗದರ್ಶಕ ನಿನಗೆ ಲಿಂಗವನ್ನು ತೋರಿದನೋ ಅದನ್ನು ಹಿಡಿದುಕೊಂಡು ನೀನು ಲಿಂಗ ಅನ್ನುವಂತಹ ಭಾವಕ್ಕೆ ಒಳಗಾಗಿ ಹಾಗೆ ನೀನು ಲಿಂಗ ಜೀವನವನ್ನು ಲಿಂಗ ಸಂಸ್ಕಾರಕ್ಕೆ ಒಳಗಾಗಿ ನಡೆಸ್ತಾ ಇದೆಯೋ, ಮುಂದೆಯೂ ಕೂಡ ನಿನ್ನ ಮಗು ಅದು ಲಿಂಗವಾಗಿ ಜಗತ್ತಿನೊಳಗೆ ಬದುಕಲಿ, ಬಸವಣ್ಣನಾಗಿ ಬದುಕಲಿ, ಅಕ್ಕನಾಗಿ ಬದುಕಲಿ ಅನ್ನುವಂತಹ ಆ ಎಚ್ಚರಿಕೆಯನ್ನು ಅವಳಿಗೆ ಕೊಟ್ಟು, ಆ ಸಂಕೇತವಾಗಿ ಲಿಂಗವನ್ನು ಕೊಟ್ಟು ಆ ಮಗುವಿಗೆ ತಿಳುವಳಿಕೆ ಬರುವವರೆಗೆ, ಅದು ಈ ಭೂಮಿಯನ್ನು ಪ್ರವೇಶಿಸುವವರೆಗೆ, ನಿನ್ನ ಕರುಳು ಬಳ್ಳಿಯ ಆ ಸಂಬಂಧವನ್ನು ಕಡಿದುಕೊಂಡು ಹೊರಗೆ ಸ್ವತಂತ್ರವಾಗಿ ಅದು ಹೊರಗೆ ಬರುವವರೆಗೆ ನಿನ್ನಲ್ಲಿ ಇಟ್ಟುಕೊಂಡು ಆನಂತರ ಅದಕ್ಕೆ ಇದನ್ನು ವರ್ಗಾಯಿಸಿ ಈ ತತ್ವವನ್ನು ಅದಕ್ಕೆ ತಿಳಿಸಿಕೊಡು, ಮುಂದೆ ಹೀಗೆ ಬದುಕುವಂತೆ ಮಾಡು ಅಂತನ್ನುವಂಥ ಬೋಧೆಯನ್ನು ಅವಳಿಗೆ ಅಲ್ಲಿ ಮಾಡ್ತಾರೆ. ಹಾಗೆ ತೊಟ್ಟಿಲಲ್ಲಿ ಹಾಕುವಾಗ ನಾಮಕರಣದ ಪ್ರಸಂಗದಲ್ಲಿ ಆ ತಾಯಿಯೇ ಲಿಂಗಾನುಸಂಧಾನಗೈದು ಹೊಳ್ಳೆ ಆ ಲಿಂಗವನ್ನು ಆ ಮಗುವಿಗೆ ಅಲ್ಲಿ ಹಾಕ್ತಾಳ. ಮತ್ತು ಅವಳಿಗೆ ಆ ನಾಮಕರಣ ಮಾಡುವಾಗ ಆಶ್ಚರ್ಯ ನಿಮಗೆ, ನಾಮಕರಣ ಮಾಡುವಾಗ ಇದನ್ನ ಹೆಸರು ಏನೇನೋ ಇಡ್ತಾರೆ. ನಮ್ಮಲ್ಲಿ ಮೊಟ್ಟ ಮೊದಲು ಹೆಸರಿಡುವಂಥದ್ದು ಧರ್ಮಗುರು ಬಸವಣ್ಣನ ಹೆಸರು, ಅಕ್ಕನ ಹೆಸರು, ನಾಗಲಾಂಬಿಕೆಯ ಹೆಸರು, ಗೋತ್ರ ಸೂತ್ರ ಪುರುಷರಾಗಿರುವಂತಹ ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯನವರ ಹೆಸರು, ಹರಳಯ್ಯನವರ ಹೆಸರು, ಹೀಗೆ ಎಲ್ಲ ಶರಣರ ಹೆಸರುಗಳನ್ನು ಇಟ್ಟು ಆಮೇಲೆ ಕರೆಯುವಂಥ ವಾಡಿಕೆಯ ಹೆಸರುಗಳನ್ನು ಇಡ್ತಾರೆ. ಈ ಎಲ್ಲ ಪ್ರಸಂಗಗಳಲ್ಲಿ ಅನುಭವ ಮುಖ್ಯ ಆಗ್ತದೆ ಬಂಧುಗಳೇ. ಯಾಂತ್ರಿಕವಾಗಿ ಯಾವುದೇ ಕೆಲಸಗಳನ್ನು ಇಲ್ಲಿ ಮಾಡೋದಿಲ್ಲ. ಮತ್ತು ಬೇಸರ ಮಾಡಿಕೊಳ್ಳುವವರಿಗಾಗಿ ಹೋಗುವವರಿಗಾಗಿ ಕೆಲಸ ಮಾಡೋದಿಲ್ಲ. ಯಾರಿಗೆ ಇದನ್ನು ತಿಳಿಸಿಕೊಡಬೇಕಾಗಿದೆಯೋ ಅವರಿಗೆ ತಿಳಿಸಿಕೊಡುವುದಕ್ಕಾಗಿ ಈ ಕಾರ್ಯ ನಡೆಯುತ್ತಿರುವುದರಿಂದ ಅನುಭವದಲ್ಲಿ ಅವರಿಗೆ ಸ್ಪಷ್ಟವಾಗಿ ಈ ತತ್ವ ಅಂದ್ರೇನು, ಯಾಕಾಗಿ ನಾವು ಇದನ್ನು ಮಾಡ್ತೇವೆ, ಯಾಕಾಗಿ ಇದನ್ನು ಮಾಡಬೇಕು, ಮತ್ತು ಇತ್ತೀಚೆಗೆ ನಾವು ಇದನ್ನು ರೂಢಿಸಿಕೊಂಡಿದ್ದೇವೆ. ಸುಮಾರು ಬಹುಶಃ ಒಂದು 8-9 ವರ್ಷಗಳಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ, ಮಹಾಮನೆಯ ಕಾರ್ಯಕ್ರಮಗಳಿಂದ ಹಿಡಿದುಕೊಂಡು ಕಲ್ಯಾಣ ಮಹೋತ್ಸವದಂತಹ ಕಾರ್ಯಕ್ರಮಗಳಲ್ಲಿ, ಹೆಸರಿಡುವಂತಹ ಕಾರ್ಯಕ್ರಮಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸ್ತೇವೆ ನಾವು. ಕಾರಣ ಇಷ್ಟೇ, ಈ ಧರ್ಮ ಅನ್ನುವಂಥದ್ದು. ಇನ್ನೊಂದು ವಿಷಯವನ್ನು ಹೇಳಬೇಕು. ಇವತ್ತು ಮುಂಜಾನೆ ನಾವು ಜತ್ತಿ ಅಣ್ಣವರು ಚಿಂತನೆ ಮಾಡ್ತಿದ್ವಿ. ಧರ್ಮಕ್ಕೆ ವ್ಯಾಪ್ತಿ ಇಲ್ಲ, ದೇಶಕ್ಕೆ ವ್ಯಾಪ್ತಿ ಅದ. ವ್ಯಾಪ್ತಿ ಅಂದ್ರೆ ಭೌಗೋಳಿಕ ವಿಸ್ತಾರ. ನಾನು ಹೇಳೋದು ಧರ್ಮಕ್ಕೆ ಭೌಗೋಳಿಕ ವಿಸ್ತಾರ ಇಲ್ಲ, ಅದು ಇಡೀ ವಿಶ್ವವ್ಯಾಪಿಯಾಗಿ ಬದುಕಬೇಕಾಗಿರುವಂತಹದ್ದು. ಆದರೆ ದೇಶಕ್ಕೆ ಭೌತಿಕವಾಗಿರುವಂತಹ ವಿಸ್ತಾರ ಐತಿ. ಆ ಹಿನ್ನೆಲೆಯಲ್ಲಿ ಈ ದೇಶದ ಸಂವಿಧಾನ ಈ ದೇಶದ ಭೌಗೋಳಿಕ ವಿಸ್ತಾರವನ್ನು ಮೀರಿ ಇಡೀ ಜಗತ್ತು ಇರಬಲ್ಲಂತ, ಇಡೀ ಜಗತ್ತು ಸಮೃದ್ಧಮುಖಿಯಾಗಿ ಹಾಗೆ ಬದುಕಬಲ್ಲದು ಅನ್ನುವುದಕ್ಕೆ ಬೇಕಾಗಿರುವಂತಹ ನೀತಿ ನಿಯಮಗಳನ್ನು ಹೊಂದಿರುವಂತಹ ಈ ದೇಶದ ಸಂವಿಧಾನ ಆಗೈತಿ. ಅಂತಹ ವ್ಯಾಪ್ತಿಗಳನ್ನು ಮೀರಿದ, ಭೌತಿಕ ವ್ಯಾಪ್ತಿಗಳನ್ನು ಮೀರಿ ವಿಶ್ವವ್ಯಾಪಿಯಾಗಬಲ್ಲಂತಹ ಎಲ್ಲ ತತ್ವಗಳನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವಂತಹ ಬಸವ ಸಂವಿಧಾನವೂ ಕೂಡ ಅದರ ಪ್ರತಿರೂಪವೇ ಆಗಿರುವುದರಿಂದ ನಾವು ಇವು ಎರಡೂ ಒಂದೇ ಅನ್ನುವ ಹಿನ್ನೆಲೆಯಲ್ಲಿ ಈ ರಾಷ್ಟ್ರಭಕ್ತಿಯನ್ನು ಹೊಂದಿ ಧರ್ಮಿಷ್ಠನಾಗಿ ಈ ಮಗು ಇದು ಬದುಕಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ, ಮತ್ತು ಅಲ್ಲಿ ಕೂಡಿರುವಂತಹ ಎಲ್ಲರಿಗೂ ಕೂಡ ಈ ಸಂದೇಶ ಇದು ರವಾನೆ ಆಗಬೇಕು, ಅವರೂ ಕೂಡ ಇಂತಹ ಭಕ್ತಿಯನ್ನು ಬದುಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಾವು ಓದುತ್ತಾ ಬಂದಿರುವುದನ್ನು ಬಹಳ ಮಂದಿ ಬಹಳ ಖುಷಿ ಪಟ್ಟಾರೆ. ಲಿಂಗಸೂರಿನಲ್ಲಿ ಒಂದು ಕಲ್ಯಾಣ ಮಹೋತ್ಸವದಲ್ಲಿ ಅಡ್ವೊಕೇಟ್ ಜನರಲ್ ಬಂದಿದ್ದರು. ಅವರು ನಾವು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕಲ್ಯಾಣ ಮಹೋತ್ಸವದಲ್ಲಿ ಓದಿಸುವುದನ್ನು ನೋಡಿದಾಗ ಅತ್ಯಂತ ರೋಮಾಂಚಿತರಾದರು. ಬಾಗಲಕೋಟೆಯಲ್ಲಿ ಒಂದು ಮದುವೆಯಲ್ಲಿ ಹಿಂದಿನದಲ್ಲಿ ನಿಶ್ಚಯ ಕಾರಣಕ್ಕೆ ಬಂದಿದ್ದರು. ಯಾರು SR ಪಾಟೀಲ್ ಸಾಹೇಬರು ಮತ್ತು ಅವ್ರ ಜೊತೆ ನಮ್ಮ ವಿಧಾನಸಭೆಯ ಉಪಸಭಾಧಿಪತಿಗಳು. ಅವ್ರ ಕಡೆಯಿಂದ ನಾ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸಿದ್ವಿ. ಇಷ್ಟು ರೋಮಾಂಚಿತರಾದರು ಅವರು. ಕಲ್ಯಾಣ ಮಹೋತ್ಸವಗಳಲ್ಲಿ ಹೀಗೆ ಮಾಡಬಹುದೇ? ಕಲ್ಯಾಣ ಮಹೋತ್ಸವದಲ್ಲಿ ಇರುವಂತಹ ಮಂತ್ರಗಳನ್ನು ಪ್ರಶ್ನಿಸುವಂತಹ ಕ್ರಿಯೆಗಳು ನಡೆದಿರುವಾಗ ನೀವು ಅದ್ಭುತವಾಗಿರುವಂತಹ ವಚನಗಳನ್ನು ಓದಿಸ್ತೀರಿ, ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸ್ತೀರಿ, ಅಗಳು ಕೆಡದಂತೆ ಪ್ರಸಾದ ಸ್ವೀಕಾರ ಮಾಡಿರಿ ಅಂತ ತಿಳ್ಕೊಂಡು ಆಹಾರದ ಭದ್ರತೆಯ ಕುರಿತಾಗಿ, ಆಹಾರದ ಪಾವಿತ್ರ್ಯತೆಯ ಕುರಿತಾಗಿ ನೀವು ಜನರಿಗೆ ತಿಳಿ ಹೇಳ್ತೀರಿ ಅಂತೇಳಿ ಅವರು ಕೂಡ ಬಹಳ ಸಂತೋಷಪಟ್ಟರು. ಹೀಗೆ ಲಿಂಗಾಯತ ಅನ್ನುವಂಥದ್ದು ಇದು ಪ್ರಗತಿಪರವಾಗಿರುವಂತಹ ಧರ್ಮ, ವೈಚಾರಿಕವಾಗಿರುವಂತಹ ಧರ್ಮ, ವೈಜ್ಞಾನಿಕವಾಗಿ ಇರುವಂತಹ ಧರ್ಮ, ಎಲ್ಲ ಕಾಲಗಳಿಗೆ ಸಲ್ಲುವ ಧರ್ಮ, ಎಲ್ಲ ಕಾಲಗಳಿಗೆ ಪ್ರಸ್ತುತವಾಗಬಲ್ಲಂತಹ ಮಹಾಮಾರ್ಗ ಇದು ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ವೈಚಾರಿಕವಾಗಿ ಈ ವಚನಗಳನ್ನು ಬಳಸುತ್ತಾ ಈ ಎಲ್ಲ ಕ್ರಿಯೆಗಳನ್ನು ಮಾಡ್ತೀವಿ. ಹೀಗಾಗಿ ನಾವು ಮತ್ತೆ ಹಳಕಟ್ಟಿ ತಂದೆಗಳನ್ನು
ನೆನೆಸ್ತೇವೆ. ಆರಂಭದಿಂದ ಅಂತ್ಯದವರೆಗಿನ ಎಲ್ಲ ಕ್ರಿಯೆಗಳೂ ಕೂಡ ವಚನಗಳ ಮುಖಾಂತರ ನಡಿಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಇಂಥ ಎಲ್ಲ ನಿಜಾಚರಣೆಗಳನ್ನು ರೂಢಿಸುವಂಥ ಕೆಲಸ ಈ ನಾಡಿನ ತುಂಬೆಲ್ಲ ನಡೆದೈತಿ. ಮತ್ತು ಈ ರೀತಿ ಆಗಬೇಕಂತ ಯಾರ್ಯಾರು ಅಪೇಕ್ಷೆ ಪಡ್ತಾರೋ, ಬಹುಶಃ ನಮ್ಮ ಸಂಗೀತಗಾರರು ಕೂಡ ಬಹಳ ಜನ ತಯಾರಾಗ್ಯಾರ. ಗದಗಿನಲ್ಲಿ ಬರ್ರಿ, ಚಿತ್ರದುರ್ಗಂತೂ ಸರಿನೇ ಸರಿ, ದಾವಣಗೆರೆ ನಮ್ಮ ಬಸವ ಕಲಾಲೋಕದ ಬಳಗ ಸರಿ, ಎಲ್ಲ ಕಡೆಯೂ ಕೂಡ ನಿಮಗೆ ಆಶ್ಚರ್ಯ ಅನ್ನಿಸ್ತದ. ಅಂತ್ಯ ಸಂಸ್ಕಾರದ ಪ್ರಸಂಗದೊಳಗೆ ಎಲ್ಲೆಲ್ಲಿ ನಮ್ಮ ದಾವಣಗೆರೆ ಬಸವ ಕಲಾಲೋಕದವರು ಭಜನೆ ಮಾಡ್ತಾರೋ, ನಾವು ಸಮಯ ಆತು ದೌಡ್ ಎತ್ತಬೇಕು, ಸಂಸ್ಕಾರ ಮುಗಿಸ್ಬೇಕಂದ್ರೆ ನಿಂದ್ರಿ, ಇನ್ನೊಂದು ಅರ್ಧ ತಾಸು ಅವ್ರು ವಚನ ಕೇಳ್ತೀವಿ ಅಂತಾರೆ. ಇದು ಸತ್ಯವಾಗಿರುವಂತಹದ್ದು. ಹೀಗಾಗಿ ಇಲ್ಲ, ಅವ್ರನ್ನ ವಚನ ಭಜನೆಗೆ ಕರೆಸ್ರಿ, ದಾರಿಗುಂಟ ವಚನಗಳನ್ನು ಹಾಡ್ತಾ ಹೋಗುವಾಗ ಅದನ್ನು ನೋಡಬೇಕದು. ಪಕ್ಕಕ್ಕೆ ನಿಂತವರೆಲ್ಲರೂ ಕೂಡ ನನಗೇ ಒಂದು ಭಾಳ ರೋಮಾಂಚಕಾರಿಯಾಗಿರುವಂಥ ಒಂದು ಅನುಭವ. ನಮ್ಮ ಗಂಗಾವತಿಯಲ್ಲಿ ನಾರ್ನಾಳ್, ಭಾಳ ವರ್ಷಗಳ ಹಿಂದೆ ನಾ ಹೇಳೋದಿದು, ಗಂಗಾವತಿಯಲ್ಲಿ ನಮ್ಮ ನಾರ್ನಾಳ್ ಶರಣರು, ಎಲ್ಲರಿಗೂ ಗೊತ್ತದ, CH ನಾರ್ನಾಳ್ ಶರಣರು, ಭಾಳ ದೊಡ್ಡವರು ಅವರೆಲ್ಲ. ನಾರ್ನಾಳ್ ಶರಣರ ಹೆಣ್ಮಕ್ಕಳು ಅವರು ಲಿಂಗೈಕ್ಯರಾಗಿದ್ದರು. ಲಿಂಗೈಕ್ಯರಾದಾಗ ಮೊಟ್ಟ ಮೊದಲದು ಗಂಗಾವತಿಯೊಳಗೆ ಲಿಂಗಾಯತ ರುದ್ರಭೂಮಿಯೊಳಗೆ ಅವರು ಸಂಸ್ಕಾರ ಮಾಡಿದ್ವಿ. ನಾವು ಅಲ್ಲಿಂದ ಹೋಗುವಾಗ ದಾರಿಗುಂಟ ನಾವು ವಚನಗಳನ್ನು ಅನ್ಕೊಂತ ಬಂದ್ರೆ, ಅವರು ಮಾದಾರ ಚೆನ್ನೈ ಪರಂಪರೆಯವರು, ನಮ್ಮ ನಾರ್ನಾಳ್ ಶರಣರು, ತಮಗೆಲ್ಲರಿಗೂ ಗೊತ್ತದ. ಆ ವಚನಗಳನ್ನು ಅನ್ಕೊಂತ ಬಂದ್ರೆ ದಾರಿಗೆ ಅಲ್ಲೆಲ್ಲಿ ಕಿರಾಣಿ ಅಂಗಡಿಯಾಗ ಅಲ್ಲಿ ತೊಗೊಳಕ್ಕೆ ನಿಂತಂಥವ್ರು ಈ ಕಡೆ ನಮ್ಮ ಕಡೆ ಹೊಳ್ಳಿ ನೋಡಿ ಎಲ್ಲರೂ ಕೈ ಮುಕ್ಕೊಂಡು ನಿಂದಿರ್ತಿದ್ರು. ಇತ್ತೀಚೆಗೂ ಕೂಡ ಎಲ್ಲೆಲ್ಲಿ ಇಂತಹ ಪ್ರಸಂಗಗಳನ್ನು ನಾವು ಅಂತ್ಯ ಸಂಸ್ಕಾರದ ಪ್ರಸಂಗಗಳಲ್ಲಿ ವಚನಗಳನ್ನು ಹೇಳ್ಕೊಂತ ನಾವು ಹೋಗ್ತೀವಿಯೋ, ಜಯಘೋಷಗಳನ್ನು, ಶರಣರ ಹೆಸರುಗಳನ್ನು ಹಿಡಿದುಕೊಂಡು ಜಯಘೋಷಗಳನ್ನು ಕೂಗ್ತಾ ಹೋಗ್ತೀವಿಯೋ, ಅಲ್ಲಿ ಎಲ್ಲೆಲ್ಲಿಯೂ ಕೂಡ ಶರಣರು ಕೈ ಮುಗಿದು ಗೌರವಿಸುವಂಥದ್ದನ್ನು ನೋಡಿದಾಗ ನಮಗೆಲ್ಲರಿಗೂ ಕೂಡ ಮೈ ತುಂಬಿ ಬರ್ತದೆ. ಹಿಂದಕ್ಕೆ ಅದು ಶವ ಮುಂದೆ ಹೋಗ್ತಿತ್ತು ಅಂದ್ರೆ ಹಿಂದೆ ಅಳೋರ ಸಂಖ್ಯೆ ಹೆಚ್ಚಾಗ್ತಿತ್ತು. ಇಲ್ಲ, ಈ ಹಿಂದೆ ಅವರೂ ಕೂಡ ನಮ್ಮ ಜೊತೆ ವಚನಗಳನ್ನು ಅನ್ಕೊಂತ ಬರ್ತಾರ. ವಚನಗಳಿಂದ ಹುಟ್ಟಿರುವಂತಹ ಜೀವ, ವಚನಗಳಿಗಾಗಿ ಹುಟ್ಟಿರುವಂತಹ ಜೀವ, ವಚನಗಳ ಮುಖಾಂತರವೇ ಅದು ತನ್ನ ಬದುಕನ್ನು ಅಂತ್ಯಗೊಳಿಸ್ತೈತಿ ಅನ್ನುವಂಥ ಭಾವ ಜನರಿಗೆ ಬಂದಾಗ ನಿಜವಾಗಲೂ ಕೂಡ ಖುಷಿ ಆಗ್ತದೆ. ಹೀಗೆ ಈ ನಿಜಾಚರಣೆಯ ಯುಗ, ಬಸವ ನಿಜಾಚರಣೆಗಳ ಯುಗ ಇದು ಪ್ರಾರಂಭ ಆಗ್ಯದ, ಭಾಳ ಚಂದ ನಡ್ಕೊಂಡು ಬಂದದ. ಈ ಹಿನ್ನೆಲೆಯೊಳಗೆ ಇವತ್ತು ನಮ್ಮ ಮುಘಲ್ ಶರಣರು ಮತ್ತು ನಾವು ಬಂದು ನಮ್ಮ ಅರವಿಂದ ಅಣ್ಣ ಅವ್ರ ಜೊತೆ, ಪೂಜ್ಯ ಬೇಲಿಮಠ ಶ್ರೀಗಳ ಜೊತೆ ಬಸವ ನಿಜ ಯೋಗದ ಕುರಿತಾಗಿ ಚಿಂತನೆಗಳನ್ನು ಮಾಡಿದ್ವಿ. ಅಂದರೆ ಈ ನಿಜಾಚರಣೆಯ ಫಲಶ್ರುತಿ ಏನಿದು? ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಸಕ ಸಮಕಳೆ ಉಳ್ಳದನ್ನಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವನ ಪೂಜಿಸುತ್ತ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ. ಈ ಯೋಗವನ್ನು ಮಾಡುತ್ತಾ ಲಿಂಗದ ಜೊತೆ ಅನುಸಂಧಾನ ಮಾಡುತ್ತಾ ಈ ಜಗತ್ತಿನೊಳಗೆ ಒಂದಾಗಿ ಭೇದವಿಲ್ಲದಂತೆ ಬದುಕಬೇಕಲ್ಲ, ಆ ಮನಸ್ಥಿತಿಯನ್ನು ನಮಗೆ ಕೊಡ್ಬೇಕಲ್ಲ. ಇದು ಲಿಂಗಾಯತನ ಲಿಂಗ ಪೂಜೆಯ ಫಲ. ಇದು ಹಾವಿನ ಹಾಳ ಕಲ್ಲಯ್ಯನ ಅವರು ಹೇಳ್ತಾರೆ, ಸಮತೆ ಎಂಬುದು ಯೋಗದ ಆಗು ನೋಡ ಅಂತ ಹೇಳ್ತಾರೆ. ಈ ಯೋಗ, ಈ ಶಿವಯೋಗ ಅಂತ ನಾವು ಯಾವುದಕ್ಕೆ ಕರ್ಕೊಂತ ಬಂದಿವೆಯೋ ಅಂತಪ್ಪ ಈ ಬಸವ ನಿಜ ಯೋಗ, ಈ ಯೋಗ ಇದರ ಪರಿಣಾಮ ಏನು ಅಂದ್ರೆ ನಮ್ಮೆಲ್ಲರಲ್ಲಿಯೂ ಕೂಡ ಸಮತೆ ಉಂಟಾಗಬೇಕು. ಆದರೆ ಲಿಂಗಾಯತದ ಈ ಸಮುದಾಯದಲ್ಲಿ ಲಿಂಗ ಪೂಜೆ ಮಾಡಿಕೊಳ್ಳುವವರಲ್ಲಿಯೂ ಕೂಡ ಯಾಕೆ ಈ ಸಮತೆ ಬರ್ತಾ ಇಲ್ಲ? ಈ ಕುರಿತಾಗಿ ಆಲೋಚನೆಗಳನ್ನು ಬೇಲಿಮಠದ ಪೂಜ್ಯ ಗುರುಗಳ ಸನ್ನಿಧಿಯಲ್ಲಿ ಈ ಚಿಂತನೆಗಳನ್ನು ನಾವು ಮಾಡ್ತಾ ಬಂದ್ವಿ. ಅಂದ್ರೆ ಮಾಡುವ ಕ್ರಮದಲ್ಲಿ ತಪ್ಪಿದ್ದೀವಿಯೋ ಅಥವಾ ನಮ್ಮ ತಿಳುವಳಿಕೆಯೇ ತಪ್ಪಾಗಿದೆಯೋ, ಇಲ್ಲಿ ಆ ಅರಿವು, ಸಮಾನತೆಯ ಆ ಅರಿವು ಅದು ಹೇಗೆ ಅಳವಡಬೇಕು, ಲಿಂಗ ಪೂಜೆಯನ್ನು ಮಾಡುತ್ತಾ ನನ್ನೊಳಗಿನ ಅಸಮಾನತೆಯನ್ನು ನಾನು ಹೇಗೆ ಕಳೆದುಕೊಳ್ಳಬೇಕು, ಆ ಅನುಸಂಧಾನದ ಕ್ರಮ ಹೇಗಿರಬೇಕು ಅನ್ನುವುದರ ಕುರಿತಾಗಿ ಒಂದು ಆಲೋಚನೆಯನ್ನು ಮಾಡಿ ಒಂದು ಕಮಿಟಿಯನ್ನು ಅಣ್ಣ ಅವರು ಇಂದು ರಚನೆ ಮಾಡಿದರು. ಅಂದ್ರೆ ಇವರೆಲ್ಲರೂ ಸೇರಿಕೊಂಡು ಇದರ ಮೂಲ ಉದ್ದೇಶ ಏನು, ಲಿಂಗ ಪೂಜೆಯ ಮೂಲ ಉದ್ದೇಶ ಏನಿದು? ಇಲ್ಲಿ ಇದರ ಮುಖ್ಯ ಉದ್ದೇಶವೇ ಸಮಾನತೆ. ಸಮಾನವಾಗಿ ಬದುಕುವಂತಹ ಲಿಂಗದ ಪೂಜೆಯ ಪರಿಣಾಮ ಎಂತಹದಾಗಿರಬೇಕು? ಶರಣರು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಈ ಸಪ್ತಶೀಲಗಳ ಕುರಿತಾಗಿ ಶರಣರು ಹೇಳ್ತಾರಲ್ಲ, ಈ ಸಪ್ತಶೀಲಗಳನ್ನು ಬದುಕುವಂತಹ, ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸುವಂತಹ ಈ ಭಾವಕ್ಕೆ ಒಳಗಾಗುವಂತಹ ಮನಸ್ಥಿತಿ ಅದು ಯಾವುದರಿಂದ ನನಗೆ ದೊರೆಯಬೇಕು? ಇವರು ಕೊಟ್ಟಿರುವಂತಹ ಈ ಯೋಗದಿಂದ, ಈ ಅನುಸಂಧಾನದ ಕ್ರಮದಿಂದ. ಇಂತಪ್ಪ ಈ ಬಸವ ನಿಜ ಯೋಗವನ್ನು ಹೇಗೆ ನಾವು ಅನುಸರಿಸಬೇಕು, ಹೇಗೆ ಅನುಸಂಧಾನ ಮಾಡಬೇಕು, ಹೇಗೆ ಈ ಪರಿಣಾಮವನ್ನು ಪಡಿಬೇಕು, ಈ ಪರಿಣಾಮದ ಕುರಿತಾಗಿ ಚಿಂತನೆಗಳನ್ನು ಮಾಡುತ್ತಾ ಹೋಗುವಂತಹ
ಮಾಡುತ್ತಾ ಹೋಗುವಂತಹ ಈ ವಿಚಾರಗಳನ್ನು ಜನರ ಮನಸ್ಸಿನಲ್ಲಿ ಹೇಗೆ ತುಂಬಬೇಕು ಅನ್ನುವ ಹಿನ್ನೆಲೆಯೊಳಗೆ ಒಂದು ಚಿಂತನೆಗಳನ್ನು ನಾವು ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿದರು. ಅಂದ್ರೆ ಒಟ್ಟಿನ ಮೇಲೆ ಹೇಳಬೇಕಾಗಿರುವಂಥದ್ದು ಏನಂದ್ರೆ, ಲಿಂಗಾಯತದ ಆಚರಣೆಗಳು ಅದು ಲಿಂಗಾಯತದ ಆಚರಣೆಗಳೇ ಆಗಿರಬೇಕು ಮತ್ತು ಲಿಂಗಾಯತ ಯಾವ ಭಾವವನ್ನು ಜಗತ್ತಿನಲ್ಲಿ ಪ್ರಕಟಿಸಬೇಕಾಗಿದೆಯೋ, ಲಿಂಗಾಯತ ಯಾವ ರೀತಿಯಲ್ಲಿ ಇಡೀ ಜಗತ್ತನ್ನು ತನ್ನ ಪ್ರತಿರೂಪವೆಂದು ಭಾವಿಸಿ ಅದರೊಂದಿಗೆ ಪ್ರೀತಿಯಿಂದ ಬದುಕಬೇಕಾಗಿದೆಯೋ ಅಂತಹ ಪ್ರೀತಿಯ ಮನಸ್ಥಿತಿಯನ್ನು ಆತ ಪಡೆಯುವ ಹಿನ್ನೆಲೆಯಲ್ಲಿ ಈ ಬಸವ ನಿಜಯೋಗ ಯಾವ ರೀತಿಯಲ್ಲಿ ಆತನಿಗೆ ಪರಿಣಾಮ ಅದು ಉಂಟು ಮಾಡಬೇಕು, ಯಾವ ರೀತಿಯ ಕ್ರಿಯೆಗಳನ್ನು ಮಾಡಿದರೆ, ಯಾವ ರೀತಿಯ ಅನುಸಂಧಾನವನ್ನು ಮಾಡಿದರೆ ಈ ಪರಿಣಾಮ ಆತನಲ್ಲಿ ಉಂಟಾಗ್ತೈತೆ ಅನ್ನುವಂತಹ ವಿಚಾರಗಳನ್ನು ವಚನಗಳ ಹಿನ್ನೆಲೆಯಲ್ಲಿ ಪರಿಷ್ಕರಿಸಿ ಅದನ್ನು ರೂಢಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಸವ ಸಮಿತಿ ಈ ಕ್ರಮವನ್ನು ಈ ಕಾರ್ಯವನ್ನು ಅದು ಕೈಗೆತ್ತಿಕೊಂಡಿದೆ. ಹೀಗಾಗಿ ಬಂಧುಗಳೇ, ಈ ನಿಜಾಚರಣೆ ಅನ್ನುವಂಥದ್ದು, ಈ ಬಸವ ತತ್ವದ ನಿಜಾಚರಣೆ ಅನ್ನುವಂಥದ್ದು, ಈ ಲಿಂಗಾಯತದ ನಿಜಾಚರಣೆ ಅನ್ನುವಂಥದ್ದು ಇಡೀ ಜಗತ್ತನ್ನು ಭೇದವಿಲ್ಲದೆ ಪ್ರೀತಿಸುವಂತಹ, ಇಡೀ ಜಗತ್ತಿನ ಗೌರವಕ್ಕೆ ಒಳಗಾಗುವಂತಹ ಮನಸ್ಥಿತಿಯನ್ನು ತಂದುಕೊಂಡು ಎಲ್ಲರೊಡನೆ ಒಂದಾಗಿ ಬದುಕುವಂತಹ ಮನಸ್ಥಿತಿಯನ್ನು ಈ ಲಿಂಗಾಯತ ಬದುಕಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅಂಥಪ್ಪ ನಿಜಾಚರಣೆಗಳನ್ನು ರೂಢಿಸಿಕೊಂಡು ಬರ್ತಾ ಇರುವಂಥದ್ದು. ಇನ್ನು ಅವುಗಳನ್ನು ಇನ್ನಷ್ಟು ಪರಿಷ್ಕರಿಸಿ ಇನ್ನಷ್ಟು ಶುದ್ಧೀಕರಿಸಿ ಅದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಇದನ್ನು ಬದುಕಿಸಬೇಕು. ಲಿಂಗಾಯತ ಅನ್ನುವಂಥ ಮಹಾತತ್ವವನ್ನು, ಲಿಂಗಾಯತ ಅನ್ನುವಂಥ ಪರಮ ಪ್ರೀತಿಯ ಬದುಕನ್ನು ನಾವೆಲ್ಲರೂ ಕೂಡ ಬದುಕುವಂತೆ ನೋಡಿಕೊಳ್ಳಬೇಕು ಅನ್ನುವಂಥ ಬದ್ಧತೆಯನ್ನು ಬಸವ ಸಮಿತಿ ಹೊಂದಿದೆ. ಆ ಹಿನ್ನೆಲೆಯಲ್ಲಿ ಆ ಚಿಂತನೆಗಳು ಮುಂದುವರಿದಿವೆ. ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ, ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ, ಲಿಂಗವನರಿದ ಬಳಿಕ ಮತ್ತೇನನರಿದಡೆಯೂ ಫಲವಿಲ್ಲ, ಲಿಂಗವನರಿದ ಬಳಿಕ ಮತ್ತೇನನರಿದಡೆಯೂ ಫಲವಿಲ್ಲ, ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ, ಸರ್ವಕಾರಣ ಲಿಂಗವಾಗಿ, ಲಿಂಗವನೇ ಅರಿದರಿದು, ಲಿಂಗವನೇ ಅರಿದರಿದು, ಲಿಂಗ ಸಂಗವನೇ ಮಾಡುವೆ, ಸಂಗ ಸುಖದೊಳಲಾಡುವೆ, ಲಿಂಗ ಸಂಗವನೇ ಮಾಡುವೆ, ಸಂಗ ಸುಖದೊಳಲಾಡುವೆ, ಗುಹೇಶ್ವರ 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 ಗುಹೇಶ್ವರ, ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ, ಲಿಂಗವನರಿದ ಬಳಿಕ ಮತ್ತೇನನರಿದಡೆಯೂ ಫಲವಿಲ್ಲ, ಲಿಂಗವ ಅರಿದ ಬಳಿಕ ಮತ್ತೇನನರಿದಡೆಯೂ ಫಲವಿಲ್ಲ, ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ, ಫಲವಿಲ್ಲ. ಶರಣು ಶರಣಾರ್ಥಿ.
ದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ ಬಸವ